ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಟು ಆಲ್. ಈ ದಿನ ನಾವು ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಬೇಡ ಬ್ರೋ ರೈಸ್ ಕರ್ನಾಟಕ ಅಂತ ಹೇಳಿ ಇವತ್ತೇನು ಸಮಾಜದಲ್ಲಿ ಡ್ರಗ್ ಹಾವಳಿ ಇದೆ, ಮಾದಕ ವ್ಯಸನದಿಂದ ಕೆಲವು ಯುವಕರು ಬಲಿಯಾಗ್ತಾ ಇದ್ದಾರೆ, ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಬೇಡ ಬ್ರೋ ಅನ್ನೋ ಆ್ಯಶ್ ಲೈನ್ ಅಡಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಉದ್ದೇಶ ಇಲ್ಲಿ ಮಾಡ್ತಾ ಇರೋದು, ಮೈಲ್ಸಂದ್ರದಲ್ಲಿ ಸ್ಟೂಡೆಂಟ್ಸ್ದು ಸುಮಾರು ಹಾಸ್ಟೆಲ್ಸು ಮತ್ತು ಪಿ ಜಿಗಳಿದ್ದಾವೆ. ಸ್ಟೂಡೆಂಟ್ಸ್ ಸುಮಾರು 20,000ಕ್ಕೂ ಹೆಚ್ಚು ಸ್ಟೂಡೆಂಟ್ಸು ಇಲ್ಲಿ ಪಿ ಜಿಗಳನ್ನಲ್ಲಿದ್ದಾರೆ ಮತ್ತು ಸುತ್ತಮುತ್ತಲೂ ಕೂಡ ತುಂಬ ಪ್ರತಿಷ್ಠಿತವಾದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಅವರಿಗೆ ಅರಿವನ್ನು ಮೂಡಿಸೋ ನಿಟ್ಟಿನಲ್ಲಿ ಮತ್ತು ಇಲ್ಲಿರ್ತಕ್ಕಂಥ ಅನೇಕ ಸಂಘ ಸಂಸ್ಥೆಗಳಿದ್ದಾರೆ, ರೆಸಿಡೆಂಟ್ಸ್ ಇದ್ದಾರೆ, ರಿಯಾಬ್ ಸೆಂಟರ್ಸ್ ಇದ್ದಾವೆ ಮತ್ತು ಮೆಡಿಕಲ್ ಶಾಪ್ಸ್ ಇದ್ದಾವೆ ಮತ್ತು ಬೇರೆ ಬೇರೆ NGOs ಎಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಇವತ್ತೇನು ಒಂದು ಸಾಮಾಜಿಕ ಪಿಡುಗುವಾಗಿ ಇವತ್ತು ಡ್ರಗ್ ಹಾವಳಿ ಜಾಸ್ತಿ ಆಗಿದೆ, ಅದನ್ನು ಸಂಪೂರ್ಣವಾಗಿ ತೊಲಗಿಸ್ಬೇಕು. ಕಂಪ್ಲೀಟ್ ನಾವು ಏನು ಡ್ರಗ್ ಫ್ರೀ ಕರ್ನಾಟಕವನ್ನು ಮಾಡೋ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ತುಂಬ ಮುತುವರ್ಜಿ ತಗೊಂಡು ಕಾರ್ಯಕ್ರಮನ ರೂಪಿಸ್ತಾ ಇದೆ. ಸಾಮಾಜಿಕವಾಗಿ ಜನರಲ್ಲಿ ಜಾಗೃತಿನ ಅರಿವನ್ನು ಮೂಡಿಸೋ ಮೂಲಕ ಇವತ್ತಿನ ಹೊಸ ಟ್ಯಾಗ್ಲೈನ್, ಇವತ್ತಿನ ಜನರೇಷನ್ಗೆ ಹೊಂದ್ಕೊಂಡೋ ರೀತಿಯಲ್ಲಿ ಬೇಡ ಬ್ರೋ ಅನ್ನೋ ಆ್ಯಶ್ ಟ್ಯಾಗ್ಲೈನ್ನಲ್ಲಿ ಮಾನ್ಯ ಮುಖ್ಯಮಂತ್ರಿರವರು, ಮಾನ್ಯ ಗೃಹ ಸಚಿವರು ಎಲ್ಲ ವಿದ್ಯಾರ್ಥಿ ಸಮೂಹವಾಗಿ, ವಿಶೇಷವಾಗಿ ಯುವ ಸಮೂಹಕ್ಕೆ ಇದು ಮನವರಿಕೆ ಆಗಬೇಕು. ನಾವು ಈ ಡ್ರಗ್ ಹಾವಳಿಯನ್ನು ಸಂಪೂರ್ಣವಾಗಿ ತೊಲಗಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ಅತಿಥಿ ಮುಖಂಡರುಗಳು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ನಾವೆಲ್ಲರೂ ಕೂಡ ಕ್ಯಾಂಡ್ಲೈಟ್ನಲ್ಲಿ ಒಂದು 500 ಮೀಟ್ರ್ ಕ್ಯಾಂಡ್ಲೈಟ್ ವಾಕಥಾನ್ ಕೂಡ ಇರುತ್ತೆ. ಅದಾದ ನಂತರ ಸರ್ಟಿಫಿಕೇಟ್ ನೀಡುವಂಥ ಕಾರ್ಯಕ್ರಮನೂ ಇರುತ್ತೆ. ತಾವೆಲ್ಲರೂ ಕೂಡ ಸಾವಧಾನವಾಗಿ ಕೂರಬೇಕು ಮತ್ತು ಅತಿಥಿಗಳ ಮಾತುಗಳನ್ನ ಆಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕೆಂಗೇರಿ ಸ್ಟೇಷನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಜಗದೀಶ್ರವರಿಗೆ, ನಮ್ಮ ACP ಅವರಿಗೆ, ನಮ್ಮ DCP ಅವರಿಗೆ ಒಂದು ಟೀಮ್ ಭಾಳ ಒಳ್ಳೆಯ ಪ್ರೋಗ್ರಾಮ್ನ ಇವತ್ತು ಮಾಡ್ತಾ ಇದ್ದಾರೆ. ಯಾವ ಇನ್ಸ್ಪೆಕ್ಟರ್ ಕೂಡ ಇಷ್ಟೊಂದು ಇಂಟ್ರೆಸ್ಟಾಗಿ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿರಲಿಲ್ಲ. ಮೊದಲನೇ ಬಾರಿಗೆ ನಮ್ಮ ಏರಿಯಾದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಯುವ ಜನತೆಗೆ ಮತ್ತು ಎಲ್ಲರಿಗೂ ಕೂಡ ಒಂದು ಮೆಸೇಜನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಒಂದು 50% ಕಮ್ಮಿ ಆಗಿದೆ ಅಂತಕ್ಕಂಥದ್ದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಉಲ್ಲಾಳ್ ವಾರ್ಡ್ನಲ್ಲಿ ಅತಿ ಹೆಚ್ಚು ಡ್ರಗ್ಸ್ ಇರ್ತಕ್ಕಂಥ ಏರಿಯಾ. ಯಾರಾದರೂ ಒಬ್ಬರು ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಆ ಕೊಟ್ಟ 5-10 ನಿಮಿಷಕ್ಕೆ ಅವನ ಮನೆ ರೈಡ್ ಆಗ್ತಾ ಇತ್ತು. ಯಾರು ಇನ್ಫಾರ್ಮೇಷನ್ ಕೊಟ್ಟರು ಅರ್ಧ ಗಂಟೆಯಲ್ಲಿ ಅವನ ಕೈ ಕಾಲು ಕಟ್ಟಾಗ್ತಾ ಇತ್ತು. ಇದು ಉಲ್ಲಾಳಲ್ಲಿ ನಡೀತಾ ಇರ್ತಕ್ಕಂಥದ್ದು ಇತ್ತು. ಅದನ್ನು ಒಂದು ಘಟನೆ ಎಲ್ಲ ಮರುಕಳಿಸಿದ ರೀತಿಯಲ್ಲಿ ಇವತ್ತು 100ಕ್ಕೆ 90% ಅದು ಕಂಟ್ರೋಲ್ ಆಗಿದೆ. ಪೊಲೀಸ್ನವ್ರು ಹೇಳ್ತಾರೆ ಈಸಿಯಾಗಿ, ನಮ್ಮ DCP ಅವರು ಹೇಳ್ತಾರೆ ನಮಗೆ ಮಾಹಿತಿ ಕೊಡಿ ಅಂತೇಳಿ. ಎಷ್ಟೋ ಮಾಹಿತಿ ಕೊಟ್ಟರೆ ಅವರಿಗೆ ತೊಂದರೆ ಆಗ್ತಕ್ಕಂಥದ್ದು ಕೂಡ ನನಗೆ ಹಲವಾರು ಕಂಪ್ಲೇಂಟ್ಸ್ ಕೂಡ ಬರ್ತಾ ಇರ್ತದೆ. ಕೆಲವರು ಸೂಕ್ಷ್ಮವಾಗಿ ಹೇಳ್ತಾರೆ. ಈಗ ನಾವು ಜಗದೀಶರವರಿಗೆ ಇತ್ತೀಚೆಗೆ ಕೆಂಗೇರಿ ಸುತ್ತಮುತ್ತ 4-5 ನಂಬರ್ನ ನಾನೇ ಅವರಿಗೆ ಕೊಟ್ಟಿದ್ದೆ. ನನಗೆ ಕಳಿಸಿ ಸೀಕ್ರೆಟಾಗೆ, ನಾನು ನಿಮ್ಮ ಹೆಸರು ಹೇಳಿದೆ ಅದನ್ನು ಅವರಿಗೆ ಸ್ಪಾಟನ್ನು ನಾನು ಕಳಿಸ್ತೀನಿ ಅಂಥೇಳಿ. ತಕ್ಷಣ ಅವರು ಅರ್ಧ ಗಂಟೆಯಲ್ಲೇ 4-5 ಜನರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು, ಮತ್ತೊಂದು ಮಾಡ್ತಕ್ಕಂಥದ್ದು ಭಾಳ ಸೂಕ್ಷ್ಮವಾಗಿ ಅವರು ಹ್ಯಾಂಡ್ಲ್ ಮಾಡ್ತಾರೆ. ಬಟ್ ಸರ್ಕಾರದ ಮಟ್ಟದಲ್ಲಿ ಇದು ಸ್ವಲ್ಪ ಸೀರಿಯಸ್ ಆಗಬೇಕಾಗ್ತದೆ. ಇತ್ತೀಚೆಗೆ ಏನೇ ಸರ್ಕಾರ ಕ್ರಮ ಕೈಗೊಂಡ್ರೂ ಕೂಡ
ಅದು ಕರ್ನಾಟಕದವರಿಗಿಂತ ಹೊರಗಡೆ ಬಂದು ಯಾರು ಇಲ್ಲಿ ಹಾಸ್ಟೆಲ್ ಇರ್ತಾರೆ, ಓದ್ತಾ ಇರ್ತಾರೆ, ಅವರ ಸಂಬಂಧಗಳೇ ಜಾಸ್ತಿ ಆಗ್ತಾ ಇದೆ. ಕಾಲೇಜ್ಗಳಲ್ಲಿ, ಮತ್ತೊಂದುಗಳಲ್ಲಿ, ಕಾಲೋನಿಗಳಲ್ಲಿ ಇವತ್ತು ಒಂದು ವೇಗ ರೀತಿಯಲ್ಲಿ ಅದು ಬೆಳೀತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ಕೆಲವು ಕ್ಲಬ್ಗಳಿಗೆ ಹೊರತುಪಡಿಸಿದ್ರೆ ಯಾವ ಕ್ಲಬ್ಬು, ಇಸ್ಪೀಟ್ ಕ್ಲಬ್ನು ಕೂಡ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಓಪನ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಯಾವುದಾದ್ರು ಕೆಂಗೇರಿ ಸೆಟಲೈಟ್ ಕ್ಲಬ್ ಇದೆ, ಬೇರೆ ಆ ಥರ 2-3 ಕ್ಲಬ್ಗೆ ಮಾತ್ರ ಇಸ್ಪೀಟ್ ಆಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ, ಮಿಕ್ಕ ಯಾವ ಇದಕ್ಕೂ ಇಲ್ಲ. ಬಾರ್ ಆ್ಯಂಡ್ ರೆಸ್ಟೋರೆಂಟು ಕೂಡ ಅಷ್ಟೇ. ಈ ಡ್ರಗ್ಸ್ಗೆ ನಾನು ಅಸೆಂಬ್ಲಿಯಲ್ಲಿ ಕೂಡ ಮಾತನಾಡ್ತ ಸಂದರ್ಭದಲ್ಲಿ ಇಂದಿನ ಗೃಹ ಮಂತ್ರಿ ಪರಮೇಶ್ವರ್ ಅವರು ಒಂದೇ ಒಂದು ಸಾವಾಗಿದೆ ಅಂತಕ್ಕಂಥದ್ದನ್ನು ಹೇಳಿದರು. ಆಗ ಎಲ್ಲ 10-15 ಜನ ಶಾಸಕರು ಕೂಡ ಬಿಡಿಸಿ ಇದನ್ನು ಡ್ರಗ್ಸ್ ಬಗ್ಗೆ ಮಾಹಿತಿಯನ್ನು ಹೇಳ್ತಕ್ಕಂಥದ್ದನ್ನು ಕೂಡ ಅಸೆಂಬ್ಲಿಲೂ ಕೂಡ ಸಾಕಷ್ಟು ಕೂಡ ಚರ್ಚೆ ಕೂಡ ಆಗಿದೆ. ಇವತ್ತು ಏನು ಸ್ಟೆಪ್ ತಗೊಂಡಿದ್ದಾರೆ ಪ್ರಿಲಿಮಿನರಿಯಾಗಿ ಕೆಂಗೇರಿ ಡಿವಿಷನಲ್ಲಿ, ಇದು ನಮ್ಮ ಎಂಟೈರ್ ಕ್ಷೇತ್ರದ ಯಶವಂತಪುರ ಕ್ಷೇತ್ರಕ್ಕೆ ಎಲ್ಲ ಸ್ಟೇಷನಲ್ಲೂ ಕೂಡ ಇದು ಒಂದು ಆಗಬೇಕು. ಏನು ಬೇಡ ಬ್ರೋ ಅಂತಕ್ಕಂಥದ್ದು ಏನು ಇವತ್ತು ವ್ಯಸನ ವ್ಯಕ್ತ ಮಾಡ್ತಕ್ಕಂಥದ್ದಕ್ಕಿದೆ, ಅದು ಎಂಟೈರ್ ಕ್ಷೇತ್ರ ಮಾಡ್ತಕ್ಕಂಥದ್ದಕ್ಕೆ DCP ಅವರಿಗೆ ನೀವು ಎಲ್ಲೆಲ್ಲಿ ನಿಮ್ಮ ಜ್ಯೂರಿಡಕ್ಷನ್ ಬರ್ತದೆ ಅದೆಲ್ಲ ಕೂಡ ಡಾಕ್ಟ್ರ್ ಮಾಡಿದ್ರೆ ಭಾಳಷ್ಟು ನೀವು ಹೇಳ್ದಂಗೆ ನಾನೊಂದು 2-3 ಕಾಲೇಜು ಹೇಳಲಿಕ್ಕೆ ಹೋಗೋದಿಲ್ಲ. ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕಾಲೇಜ್, ಇವತ್ತು ಆ ಕಾಲೇಜ್ಗೆ ಸುಮಾರು 15-20 ಜನ ಪ್ರತಿ ವರ್ಷ ಅಡ್ಮಿಷನ್ ಕೊಡಿ ಅಂತ ಬರ್ತಾರೆ. ಯಾರಿಗೆ ಅಡ್ಮಿಷನ್ ಇರ್ತದೆ ಅಲ್ಲೇ ವ್ಯಸನ, ಅಲ್ಲೇ ಇದು ಡ್ರಗ್ಸ್ ಜಾಸ್ತಿ. ಆ ಕಾಲೇಜ್ನವ್ರಿಗೂ ಕೂಡ ನಾನು ಸುಮಾರು ಸರಿ ಹೇಳಿದ್ದೇನೆ, ಸರ್ ನಮಗೆ ಗೊತ್ತಾಗೋದಿಲ್ಲ, ಎಲ್ಲ ಗೊತ್ತಾಗ್ತದೆ, ಯಾಕೆ ಗೊತ್ತಾಗೋದಿಲ್ಲ, ಎಲ್ಲ ಗೊತ್ತಾಗ್ತದೆ. ಆದರೆ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ನು ಕೂಡ ಭಾಳ ಸ್ಟ್ರಿಕ್ಟ್ ಮಾಡಬೇಕಾಗ್ತದೆ. ಇದು ಪೊಲೀಸ್ನವ್ರು ಒಬ್ಬರೇ ಮಾಡ್ತಕ್ಕಂಥದ್ದಲ್ಲ. ನೀವೆಲ್ಲ ಸೇರಿ ಇದನ್ನು ಮಾಡಿದ್ರೆ 18 ವರ್ಷದ 23 ವರ್ಷದಲ್ಲ, ಇನ್ನೂ ಅನೇಕರು ಕೂಡ ಇವತ್ತು ಇದಕ್ಕೆ ವ್ಯಸನಗಳು ಆಗ್ತಾ ಇರ್ತಾರೆ. ಅನೇಕ ತಂದೆ ತಾಯಿಂದರು ಕೂಡ ನಮ್ಮ ಕಚೇರಿಗೆ ಬಂದು ಹೇಳ್ತಾ ಇರ್ತಕ್ಕಂಥದ್ದಾದರೆ ಭಾಳಷ್ಟು ನೋವು ಆಗ್ತದೆ. ಆದರೆ ಸರಿಪಡಿಸ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಜೊತೆಗೆ ಎಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ. ಮುಖ್ಯವಾಗಿ ಕಾಲೇಜಲ್ಲಿ ಎಲ್ಲೆಲ್ಲಿ ಹಾಸ್ಟೆಲ್ಗಳಿರ್ತದೆ, ಕಾಲೋನಿಗಳಿರ್ತದೆ, ಅಲ್ಲೆಲ್ಲ ಕೂಡ ಮಫ್ತಿಗೆ ಹಾಕಿ ಅವರು ಕೂಡ ಹೇಳ್ಬೇಕಾಗ್ತದೆ. ತಾವು ನೇರವಾಗಿ ಪೊಲೀಸ್ಗೆ ಹೇಳ್ದೇ ಇದ್ರೂ ಪರವಾಗಿಲ್ಲ, ನನ್ನ ವ್ಯಾಟ್ಸಪ್ಗೆ ಹಾಕಿದ್ರೆ ನಾನು 10 ನಿಮಿಷದಲ್ಲಿ ಆ ಸಂಬಂಧಪಟ್ಟಂಥ ಪೊಲೀಸ್ ಆಫೀಸರ್ಸ್ಗೆ ಅದನ್ನು ಕಳಿಸ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೇವೆ. ಇದೊಂದು ಭಾಳಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ಜಗದೀಶರವರು ACP DCP ಅವರು ಈ ಭಾಗದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿನಿಯರು ಇರ್ತಕ್ಕಂಥ ಏರಿಯಾ ಅಂತೇಳಿ ಈ ಏರಿಯಾದಲ್ಲಿ ಮಾಡಿದ್ದಾರೆ. ಸಾಕಷ್ಟು ರೆಸಿಡೆನ್ಸ್ ಅಸೋಸಿಯೇಷನ್ನರು ಕೂಡ ಸೇರಿದ್ದಾರೆ, ಸ್ಟೂಡೆಂಟ್ಸು ಸೇರಿದ್ದಾರೆ, ಎಂಪ್ಲಾಯೀಸ್ ಸೇರಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಮೆಸೇಜ್ ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಇದು ಒಳ್ಳೆಯದಾಗಲಿ, ಇದು ಇನ್ನೂ ಕೂಡ ಮುಂದುವರಿಸಲಿ. ಈ ಗೃಹ ಮಂತ್ರಿಗಳಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ, ಯುವಕರಿದ್ದೀರಿ, ಬೇರೆ ಅನ್ನೆಸೆಸರಿ ಟಾಪಿಕ್ಗಳ ಬಗ್ಗೆ ಮಾತನಾಡೋದಕ್ಕಿಂತ ಇವತ್ತು ಈ ಟಾಪಿಕ್ಗೆ ಜಾಸ್ತಿ ಮಹತ್ವವನ್ನು ಕೊಡಿ. ನೀವು ಗೃಹ ಮಂತ್ರಿಗಳು, ಯುವಕರಿದ್ದೀರಿ, ಬೇರೆ ಎಲ್ಲ ವಿಷಯಗಳನ್ನು ಮಾತನಾಡಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಯಾವ ಕೆಟ್ಟ ಚಟುವಟಿಕೆಗಳಿದೆ ಅದಕ್ಕೆ 100ಕ್ಕೆ 100 ಗಮನ ಕೊಡ್ತಕ್ಕಂಥದ್ದಾದರೆ ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ವಿಧಾನಸೌಧದ 3ನೇ ಮಹಡಿಯಿಂದ ಸ್ಟಾರ್ಟ್ ಆಗಬೇಕಿದು, ಬೇಡ ಬ್ರೋ. ಆಗ ಕೆಳಮಟ್ಟಕ್ಕೂ ಕೂಡ ಸ್ಟಾರ್ಟ್ ಆಗ್ತದೆ. ನಾನು ಒಂದೇ ಒಂದು ಎಕ್ಸಾಂಪಲ್ ಹೇಳಿ, ನಮ್ಮ ಅಗ್ರ ಕ್ಷೇತ್ರದಲ್ಲಿ DCP ಮೇಡಮ್ನವರೇ, ಅಗ್ರ ಕ್ಷೇತ್ರ, ನಾನು ಒಂದು ಫಂಕ್ಷನಲ್ಲಿ ಅಟೆಂಡ್ ಮಾಡ್ತಾ ಇದ್ದೇನೆ. ನಮ್ಮ ಅಗ್ರ ಪಂಚಾಯತಿಯ ಲೀಡ್ರ್ ಭಾಳ ಪವರ್ಫುಲ್ ಲೀಡ್ರು, 7-8 ಜನ ಒಡೆಯುವಂಥ ಲೀಡರ್.
ಅಳತೆ ದೂರಲ್ಲಿ ಒಂದು 300-400 ಅಡಿ ಅಳತೆ ದೂರದಲ್ಲಿ ನಾನೊಂದು ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೇನೆ. ಒಂದು 7-8 ಜನ ಹುಡುಗರು ಆ ಯಪ್ಪನ್ನ ಮಚ್ಚಿನಲ್ಲಿ ಹೊಡೆದು ಮರ್ಡರ್ ಮಾಡಿದ್ದಾರೆ ಅಂತಕ್ಕಂಥದ್ದು. ನಾನು ಮಂತ್ರಿ ಇದ್ದೆ. 10 ನಿಮಿಷಕ್ಕೆ ನಾನು ಫಂಕ್ಷನ್ ನಿಲ್ಲಿಸಿ ಸ್ಪಾಟ್ಗೆ ಹೋದೆ. ಅಷ್ಟೊತ್ತಿಗೆ ಪೊಲೀಸ್ನವರು ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ 5-10 ನಿಮಿಷಕ್ಕೆ ಅವ್ರಿಗೇನು ಜ್ಞಾನನೂ ಇಲ್ಲ, ಏನೂ ಇಲ್ಲ. ಎಲ್ಲಿಗೆ ಮಚ್ಚಿ ಇಟ್ಕೊಂಡ್ರೆ ಹೆಂಗೆ ಹೋದ್ರು, ಆ ಸ್ಪಾಟ್ಗೆ ಹೆಂಗೆ ಹೋದ್ರು ಏನೂ ಗೊತ್ತಿಲ್ಲ ಡಾಕ್ಟ್ರೆ. ನನಗೆ ಕುತೂಹಲ, ಯಾರಿಗೂ ಯಪ್ಪ ದುಶ್ಮನ್ ಇಲ್ಲ. 7-8 ಜನಕ್ಕೆ ಹೊಡಿತಕ್ಕಂಥವನಿಗೆ 5-10 ನಿಮಿಷದಲ್ಲೇ ಆ ಜಮೀನು ಉಳುವಾಗ ಮರ್ಡರ್ ಆಗ್ತಾನೆ ಅಂತಂದರೆ, ಆಮೇಲೆ ಕೇಳಿದ್ರೆ DCP ಅವ್ರಿಗೆ, ಸರ್ ಎಲ್ಲ ಗಾಂಜಾ, ಅವ್ರಿಗೆ ಏನಂದ್ರೆ ಏನು, ಅವತ್ತು ನನಗೆ ಭಯ ಆಯಿತು. ಆ ಗಾಂಜಾ ಯುವಕರ ಜೊತೆಯಲ್ಲಿ ಮಾತನಾಡೋದು ಡೇಂಜರ್ ಆಗ್ತದೆ, ಆ ಮಟ್ಟಕ್ಕೆ ಆಗ್ತದೆ. ಇದು ಎಂಟೈರ್ ವಿಧಾನಸೌಧದಿಂದ ಹಿಡಿದು ಕೆಳಮಟ್ಟದ ತನಕ ಇದು ಎಚ್ಚೆತ್ಕೊಂಡಾಗ ಮಾತ್ರ ಆಗ್ತದೆ. ಇಲ್ಲೇ ಹೋದರೆ ಸರ್ಕಾರ ಮಾಡಲಿ ಅಂತ ಪೊಲೀಸ್ನವರು ಮಾಡಲಿ ಅಂತ ಸರ್ಕಾರ ಇದೆ, ಪೊಲೀಸ್ ಇದೆ ಮಾಡಿ ಅಂತಕ್ಕಂಥದ್ದು ನಾವೇನಾರ ಹೇಳಕ್ಕೆ ಹೋದರೆ ಇದು ಒಂದೇ ಎಕ್ಸಾಂಪಲ್. ಆ ಮಟ್ಟಕ್ಕೆ ಆ ಡ್ರಗ್ಸ್ ತಗೊಂಡ್ರೆ ಅವ್ರು ಏನು ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅಂತಕ್ಕಂಥದ್ದನ್ನು ಕೇಳಿ ನನಗೂ ಕೂಡ ಆಶ್ಚರ್ಯ ಆಯಿತು. ಇವತ್ತು ನಮ್ಮ DCP ಅವ್ರ ಮೇಡಮ್ ನೇತೃತ್ವದಲ್ಲಿ ಒಂದು ಟೀಮ್ ಇದೆ. ನಮ್ಮ DCP ACP ಸರ್ಕಲ್ ಒಂದು ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ವಿಧವಾದ ಅಹಿತಕರ ಗಲಾಟೆಗಳಿಗೆ ಅವಕಾಶ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಕಂಟ್ರೋಲ್ ಆಗ್ತಾ ಇದೆ. ಇವತ್ತು ನಮ್ಮ ಕೆಂಗೇರಿ ಉಪನಗರದಲ್ಲಿ ಒಂದು ಬಿಡಿ ಕಾಲೋನಿ 10-11 ಗಂಟೆ ಮೇಲೆ ಯಾವಾಗಲೂ ಗಲಾಟೆ, ಮಚ್ಚೇಟು, ಅದೇಟು, ಇದೇಟು. ಇವತ್ತು ಇವರು ಟೀಮ್ ಆಗಿ ಕೆಲಸ ಮಾಡೋದಿರೋದ್ರಿಂದ ಇವತ್ತು 99% ಅಲ್ಲಿ ಶಾಂತಿಯ ವಾತಾವರಣ ಇದೆ. ಕಾಲೋನಿನೆಲ್ಲ ಅಪ್ಸೆಟ್ ಆಗ್ತಿರು. 7-8 ಗಂಟೆ ಮೇಲೆ ಯಾರು ಮಾತನಾಡೋಕ್ಕಾಗ್ತಿಲ್ಲ, ಯಾರು ಹೊರಗಡೆ ಬರ್ತಿರ್ಲಿಲ್ಲ. ಇವತ್ತು ಆ ಬಿಡಿ ಕಾಲೋನಿಯಲ್ಲಿ 10 ಗಂಟೆ ಹೋಗಲಿ 11 ಗಂಟೆ ಹೋಗಲಿ ನೆಮ್ಮದಿಯಾಗಿ ಆ ರೆಸಿಡೆಂಟ್ಸು ಓಡಾಡ್ತಕ್ಕಂಥದ್ದು ಇದೆಯಲ್ಲ. ಒಂದು ಟೀಮ್ ಆಗಿ ಕೆಲಸ ಮಾಡಿದ್ರೆ ಏನೆಲ್ಲ ಕಂಟ್ರೋಲ್ ಮಾಡ್ಬೋದು, ಆ ಏರಿಯಾ ಕಂಟ್ರೋಲ್ ಮಾಡ್ಬೋದು, ಆ ಡ್ರಗ್ಸ್ ಕಂಟ್ರೋಲ್ ಮಾಡ್ಬೋದು, ಈ ರೌಡಿಸಮ್ ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ 3 ಜನ ಪೊಲೀಸ್ ಆಫೀಸರ್ಸ್ಗೆ ಅಭಿನಂದನೆ ಹೇಳ್ತೇನೆ. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಕ್ಷೇತ್ರದ ಜನತೆ, ನಮ್ಮ ಕ್ಷೇತ್ರದ ಎಲ್ಲ ರೆಸಿಡೆಂಟ್ಸ್ಗಳು ಕೂಡ ನಿಮ್ಮ ಜೊತೆ ಒಳ್ಳೆಯ ಕಾರ್ಯಕ್ಕೆ ನಾವು ಕೈ ಜೋಡಿಸ್ತೇವೆ ಅಂತಕ್ಕಂಥದ್ದನ್ನು ಹೇಳಿ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಹೇಳಿ, ನಮ್ಮ ಡಾಕ್ಟ್ರು ಕೂಡ ಭಾಳ ಚೆನ್ನಾಗಿ ಮಾತನಾಡಿದ್ರು. ಬೇಡಬ್ರು ಹಲವಾರು ನಿದರ್ಶನಗಳು ಕೂಡ ಕೊಟ್ಟು ಕೂಡ ಅವರು ಹೇಳಿದ್ರು. ನಮ್ಮ ಮಿಮಿಕ್ರಿ ಅವರು ಕೂಡ ಎಲ್ಲ ಯಾರು ಏನೇನು ಮಾತನಾಡ್ತಾರೆ ಅವ್ರದನ್ನು ಕೂಡ ಹೇಳಿಸಿ, ಆ ಮಿಮಿಕ್ರಿನೂ ಕೂಡ ನಿಮಗೊಂದು ಮನದಟ್ಟು ಆಗ್ತದೆ. ಯಾರು ಅದು ಮಿಮಿಕ್ರಿ ಅಂತ ಅನ್ಸ್ಕೊಳ್ಳೋದಿಲ್ಲ ಸಾಮಾನ್ಯವಾಗಿ. ಆ ಮಿಮಿಕ್ರಿ ಮುಖಾಂತರ ನಿಮ್ಮ ಮೈಂಡ್ಗೆ ಒಂದು ಒಳ್ಳೆಯ ವಿಷಯ ಓದಂಗೆ ಆಗ್ತದೆ. ನೀವೆಲ್ಲ ಏನು ಮುಕ್ತ ವ್ಯಸನ ಡಿಪಾರ್ಟ್ಮೆಂಟ್ನವ್ರು ಮಾಡ್ತಿದ್ದಾರೆ, ಆ ಡಿಪಾರ್ಟ್ಮೆಂಟ್ನವ್ರಿಗೆ ನೀವೆಲ್ಲ ಕೈ ಜೋಡಿಸಿ ಇದನ್ನು ಸಂಪೂರ್ಣ ತೊಡೆದಾಕಬೇಕು. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಅಂತಕ್ಕಂಥದ್ದನ್ನು ಹೇಳಿ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಆಹ್ವಾನ ಮಾಡೋದಕ್ಕೆ ನಾನು ಪೊಲೀಸ್ ಆಫೀಸರ್ಸ್ಗೆ ಅಭಿನಂದನೆ, ಧನ್ಯವಾದಗಳನ್ನ ಹೇಳಿ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಹಾಡು ಮಾತ್ರನೇ ಹಾಡ್ತೀರಾ? ಕೇಳಿದ್ರೆ ನಮಸ್ಕಾರ ಹೇಳಲ್ವಾ? ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಎವ್ರಿ ಒನ್. ಸೊ ಐ ಆಮ್ ಡಾಕ್ಟರ್ ಮಾತಂಗಿ. ಇಲ್ಲೇನೋ ಆನ್ಕಾಲಜಿಸ್ಟ್ ಅದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾನು ಒಂದು ಡಾಕ್ಟರ್ ಆಗಿ, ವೈದ್ಯರಾಗಿ ಬಿಟ್ಟು, ಒಂದು ಆನ್ಕಾಲಜಿಸ್ಟ್ ಆಗಿ ಬಿಟ್ಟು, ಸರ್ ಒಂದು ಇನ್ವಿಟೇಷನ್ ಕರೆದ್ರು, ಡ್ರಗ್ ಡಿ ಅಡಿಕ್ಷನ್ ಪ್ರೋಗ್ರಾಮ್ ಮುಕ್ತ ಆಚರಣೆ ದಿವಸ ಹೇಳಿದ ತಕ್ಷಣ ಇಲ್ಲಿ ನಾನು ಡಾಕ್ಟರ್ ಆಗಿ ಬಂದಿಲ್ಲ, ಒಂದು ತಾಯಿಯಾಗಿ ಬಂದೆ. ಓಕೆನಾ? ನನಗೆ ಒಂದು ಮಗನಿದ್ದಾನೆ, ಅವನಿಗೇನೋ 25 ವಯಸ್ಸಾಗಿದೆ. ಇವಾಗ ಸುಮಾರು ಇಷ್ಟು ಬಿಲಿಯನ್ ಕೋಟಿ ಪಾಪ್ಯುಲೇಷನ್ ನಮ್ಮದಲ್ಲಿ ಇದ್ರೇನೋ ಅದರಲ್ಲಿ ನೀವು ನಂಬಲ್ಲ 6 ಕೋಟಿ ಜನ ಡ್ರಗ್ ಅಡಿಕ್ಟ್ಸ್ ಆಗಿದ್ದಾರೆ ನಮ್ಮ ಇಂಡಿಯಾದಲ್ಲಿ. ಆ 6 ಕೋಟಿಯಲ್ಲಿ ಎಷ್ಟು ವಯಸ್ಸಲ್ಲಿ
18 ವಯಸ್ಸಿಂದ 25 ವಯಸ್ಸಲ್ಲಿ 75% ಬರ್ತಾ ಇದ್ದಾರೆ. ಇವ್ರಿಗೆಲ್ಲ ಒಂದೇ ಒಂದು ಕ್ವೆಶ್ಚನ್, ಯಾಕೆ, ಎಲ್ಲಿಂದ ಅದು ಶುರುವಾಗ್ತಾ ಇದೆ? ಅವರು ಸರ್ವೆ ಮಾಡಿದ್ರೆ ಎಲ್ಲಿಂದ ಬಂತಪ್ಪ? ಯಾರಾದ್ರೂ ಫ್ರೀಯಾಗಿ ಕೊಟ್ರಾ? ನಮ್ಮ ಇಲ್ಲಿ ಕಾರ್ನರಲ್ಲಿ ಇಟ್ಕೊಂಡು ಇವರು NGOs ಅಲ್ಲ, ಅಪ್ಪ ಒಂದು ಡ್ರಗ್ಸ್ ತಗೊಳ್ಳಿ ಪ್ಲೀಸ್ ಪ್ಲೀಸ್ ಬನ್ನಿ ತಗೊಳ್ಳಿ, ಒಂದು ಬಟ್ಟೆ ತಗೊಂಡ್ರೆ ಒಂದು ಡ್ರಗ್ ಫ್ರೀ ಯಾರೂ ಕೊಟ್ಟಿಲ್ಲ. ಎಲ್ಲಿಂದ ಶುರುವಾಗ್ತಾ ಇದೆ ಗೊತ್ತಾ ಮಚಿ? ಒಂದೇ ಒಂದು ದಮ್ಮು. ಆ ಥರ ಪಕ್ಕದಲ್ಲಿ ಒಂದು ಕೂತಿರ್ತಾನೆ ನೋಡಿ ಒಂದು ಫ್ರೆಂಡು. ನಿಮಗೆ ಈ ವಯಸ್ಸು ಒಂದು 13-15 ವಯಸ್ಸು ಬಂದ್ಬಿಟ್ರೆ ತಂದೆ ತಾಯಿ ಇಂಪಾರ್ಟೆಂಟೇ ಇಲ್ಲ. ತಂದೆ ತಾಯಿ ವಿಲ್ಲನು. ಅವ್ರು ಹೇಳಿರೋ ಮಾತೆ ಮಾತ್ರ ಕೇಳಿಸ್ಕೋಬಾರ್ದು, ಉಳ್ದಿರ ಯಾರು ಹೇಳಿದ್ರೇನೆ ಕೇಳಿಸ್ಕೋಬೋದು. ಪ್ಲಸ್ ಇವಾಗ ಸಿನಿಮಾದಲ್ಲಿ ಬೇರೆ ಓಯ್ ಆ ಥರ ಮಾಡ್ತಾ ಇರೋರು ಹೀರೋ. ಅದಕ್ಕೆ ಈ ಥರ ಸಿಗರೆಟ್ ಮಾಡಿ ಈ ಥರ ಮಾಡಿ ಉಲ್ಟಾ ಇಟ್ಟು ಆ ಥರ ಮಾಡಿ ತೂಗ್ಬಿಟ್ರೇನು ನನ್ನ ನಾಲ್ಗೆಯಲ್ಲಿ ಗಾಯ ಆಗಿಲ್ಲ ಆದರೆ ಅವನು ಹೀರೋ. ಪುಷ್ಪ ಇಲ್ಲಾಡ ಫೈರು, ಫ್ಲವರ್ನ ಅನ್ಕೊಂಡಿದ್ಯಾ? ಇವರೆಲ್ಲ ಸ್ಮಗ್ಲರು. ಬಟ್ ಇವ್ರಿಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಯಾಕಂದರೆ ಅವ್ರು ಹೀರೋ. ಈ ಥರ ನಿಮಗೆ ಡಿಸ್ಟ್ರ್ಯಾಕ್ಟ್ ಮಾಡೋದಕ್ಕೆ ಸೊಸೈಟಿಯಲ್ಲಿ ಸಿಕ್ಕಾಪಟ್ಟೆ ವಿಷಯಗಳು. ನಾನು ಇದು ಮಾಡಿದ್ರೇ ನಾನು ಹೀರೋನ ಅನ್ಕೊಳ್ಳೋಕೆ ಶುರು ಮಾಡ್ತಿರೋ ವಯಸ್ಸು. ಯಾಕಂದರೆ 18-20 ವಯಸ್ಸಲ್ಲಿ ಅವ್ರೇನು ಹೇಳ್ತಾ ಇದ್ದಾರೆ, ನಿಮ್ಮ ಬ್ರೈನ್ ಇನ್ನೂ ಮೆಚ್ಯೂರಿಟಿ ಆಗಿಲ್ಲ, ಇದು ಕರೆಕ್ಟು ಇದು ತಪ್ಪನ್ನು ಗೊತ್ತಾಗಲ್ಲ. ಬಟ್ ಯಾರನ್ನ ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಸುಮ್ಮನೆ ಫುಲ್ ಫಾಲೋ ಮಾಡ್ತಾ ಇದ್ದಾರೆ, ಆಚರಣೆ ಯಾರನ್ನ ಮಾಡ್ತಾ ಇದ್ದಾರೆ, ಯಾರು ತಪ್ಪಾಗಿ. ಇವಾಗ ಇಷ್ಟು ಹಾಡು ಕೇಳಿದ್ದೀರಾ, ಬಟ್ ಎಲ್ಲರೂ ಚಪ್ಪಾಳೆ ಹೊಡೆದಿರೋದು ಯಾವುದಕ್ಕೆಪ್ಪ? ಜಡ್ಕ ವಂಡಿಗೆ, ಆ ರಾಜ್ಕುಮಾರ್ಗೆ. ಅವ್ರು ಯಾವಾಗಲೂ ನಿಮ್ಮನ್ನ ಬೀಡಿ ಕುಡೀರಿನೂ ಹೇಳಿಲ್ಲ, ಅವ್ರು ಕುಡಿದೂ ತೋರಿಸಿಲ್ಲ. ಆ ಥರ ಇರಬೇಕು ಹೀರೋಗಳು. ಮಕ್ಕಳನ್ನ ಹೆಂಗೆ ಸರಿಯಾಗಿ ಇರಬೇಕು ಲೈಫಲ್ಲಿ ಹೇಳೋದಕ್ಕೆ ನಮಗೆ ಹೀರೋಸ್ ಬೇಕು. ಯಾಕಂದರೆ ಅವ್ರನ್ನ ನೋಡಿನೇ ನೀವೆಲ್ಲ ಬೆಳೀತಾ ಇದ್ದೀರಾ. ದಯವಿಟ್ಟು ಆ ಥರ ಒಳ್ಳೆ ಹೀರೋಸ್ನ ಫಾಲೋ ಮಾಡಿ, ಲೈಫಲ್ಲಿ ಒಳ್ಳೇದು ಏನು ಮಾಡಬೇಕು ನೋಡಿ. ಆ್ಯಂಡ್ ಲೈಫಲ್ಲಿ ಒಂದೇ ಒಂದು ವಿಷಯ, ನೀವೆಲ್ಲ ಮನೆಯಲ್ಲಿ ಇದ್ದೀರಾ, ಹಾಸ್ಟೆಲಲ್ಲಿ ಇದ್ದೀರಾ? ಎಷ್ಟು ಜನ ಹಾಸ್ಟೆಲಲ್ಲಿ ಇದ್ದೀರಾ? ವೆರಿ ಗುಡ್. ಒಂದು ದಿವಸದಲ್ಲಿ ಎಷ್ಟು ಸತೆ ತಾಯಿಗೆ ಫೋನ್ ಮಾಡ್ತೀರಾ? ಫ್ರೆಂಡ್ಸ್ಗೆ ಎಲ್ಲ ಸ್ನ್ಯಾಪ್ಚಾಟ್ ಇರುತ್ತೆ, ವಾಟ್ಸಪ್ ಇರುತ್ತೆ, ಐ ಡೋಂಟ್ ನೋ, ಇನ್ಸ್ಟಾ ಇರುತ್ತೆ, ಎಲ್ಲದೂ ಪೋಸ್ಟಿಂಗ್ ಮಾಡ್ತಾ ಇರ್ತೀರಾ. ಬಟ್ ನೀವಾಗಿ ತಾಯಿಗೆ ಎಷ್ಟು ಸತೆ ಒಂದು ದಿವಸದಲ್ಲಿ ಫೋನ್ ಮಾಡ್ತೀರಾ? ನಿಮ್ಮ ತಾಯಿ ಅಯ್ಯೋ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಬಿಟ್ಟು. ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. ಇದಕ್ಕೆ ಇಲ್ಲಿ ಬರ್ತಾ ಇದೆ, ಇಲ್ಲಿ ಇವಾಗ ಬರ್ತಾ ಇಲ್ಲ. ಹಾಸ್ಟೆಲ್ ಅಂದರೆ ಇಷ್ಟು ಸತೆ ತೋರಿಸ್ತಾ ಇದ್ರ ಫ್ರೀಡಮ್ ಫುಲ್ಲು. ದಟ್ ಈಸ್ ದ ಪ್ರಾಬ್ಲಮ್. ಯಾವಾಗ ಡ್ರಗ್ಸ್ ಬರ್ತಾ ಇದೆ ಅಂದರೆ ಲೈಫಲ್ಲಿ ನಮಗೆ ಕಾನ್ಫಿಡೆನ್ಸ್ ಇಲ್ಲ. ನನ್ನ ಹತ್ರ ಒಬ್ಳು ಹುಡುಗಿ ಕೂತಿದ್ಲು, ಬರೀ ಅವರು ಹಾಡ್ತಾರೆ, ಯುವರಾಜ್ ಅವರು ಹೇಳಿದ್ರು ಈ ಕೈ ಎರಡು ಈ ಥರ ಮಾಡಿ ಅಷ್ಟೇ, ಬೇರೆ ಏನು ಹೇಳಿಲ್ಲ. ಎದ್ದು ಡ್ಯಾನ್ಸ್ ಆಡಿ ಮುಂದೆ ಬಂದೂ ಹೇಳಿಲ್ಲ. ಆ ಕೈ ಎತ್ತೋದಕ್ಕೆ ಯೋಚನೆ, ಮೇಲೆ ಬರೋದಕ್ಕೆ ಯೋಚನೆ. ಯಾಕೆಂದರೆ ನಮಗೆ ಏನು ಇಲ್ಲ ಲೈಫಲ್ಲಿ, ಕಾನ್ಫಿಡೆನ್ಸ್ ಬಾಸ್, ಕಾನ್ಫಿಡೆನ್ಸ್ ಅದು ಬೇಕು. ಅದಿಲ್ಲಾದ್ರೇ ನಿಮ್ಮನ್ನ ಎಲ್ಲರೂ ಮ್ಯಾನಿಪುಲೇಟ್ ಮಾಡ್ತಾರೆ. ಇದು ಒಳ್ಳೆಯದು. ಯಾಕೆಂದರೆ ಇವಾಗ ಹಾಡಿದ್ರೆ ನಿಮ್ಗೆ ಏನು ಸಿಗ್ತಾ ಇದೆ ಅಂದರೆ, ಬ್ರೈನ್ ಎಂದು ಡೋಪಮಿನ್ ಒಂದು ರಿಲೀಸ್ ಆಗುತ್ತೆ, ಅದಂದರೆ ಖುಷಿ ಹಾರ್ಮೋನ್ಸ್. ನನಗೆ ಲೈಫ್ ಸಖತ್ತಾಗಿ ಅನಿಸುತ್ತೆ. ಅದೇ ಹಾರ್ಮೋನ್ ಯಾವಾಗ ರಿಲೀಸ್ ಆಗುತ್ತೆ? ಒಂದು ಡ್ರಗ್ ತೊಗೊಂಡ್ರೆ, ಆಲ್ಕೋಹಾಲ್ ತೊಗೊಂಡ್ರೆ, ಟೊಬ್ಯಾಕೊ ತೊಗೊಂಡ್ರೆ. ಬಟ್ ಪ್ರಾಬ್ಲಮ್ ಎಲ್ಲಿಂದ ಬರುತ್ತೆ ಗೊತ್ತಾ? ಟೆಂಪ್ರರಿ. ಇವಾಗ ಚೆನ್ನಾಗೆ ಸಖತ್ ಅನಿಸ್ತಾ ಇರುತ್ತೆ, ಓ ಮೈ ಗಾಡ್ ನಾನೇ ಕಾನ್ಫಿಡೆಂಟ್. ಇವಾಗ ಅದೇ ಅವಳಿಗೆ ಸ್ವಲ್ಪ ಆಲ್ಕೋಹಾಲ್ ಕೊಟ್ಬಿಟ್ಟು ಕೈ ಮೇಲೆ ಮಾಡಿ ಅಂದರೆ ಅವಳೇ ಎದ್ದೋಳಿ ಇಲ್ಲಿ ಬಂದು ಆಡಿರ್ತಾಳೆ. ದ್ಯಾಟ್ಸ್ ದ ಪ್ರಾಬ್ಲಮ್. ಅದು ಕಾನ್ಫಿಡೆನ್ಸ್ ಕೊಡಿಸುತ್ತೆ ಅನಿಸ್ಕೊಳ್ತೀರಾ. ಅದೇ ಸ್ವಲ್ಪ ಸಮಯ ಆದಮೇಲೆ 2 ದಿವಸ 3 ತಿಂಗಳು 4 ತಿಂಗಳಾದಮೇಲೆ ಆಲ್ಕೋಹಾಲ್ ಇರಲಿಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಬರುತ್ತೆ. ಡ್ರಗ್ಸ್ ಇಲ್ಲಾದರೆ ಏನು ಯಾಕೆಂದರೆ ಡೋಪಮಿನ್ ರಿಲೀಸ್ ಆಗಿ ಬ್ರೈನ್ ನನಗೆ ಡ್ರಗ್ಸ್ ಕೊಟ್ಟರೆ ಮಾತ್ರನೇ ಡೋಪಮಿನ್ ಬರುತ್ತೆ ಅಂತ ಅನ್ಕೊಂಡ್ಬಿಡುತ್ತೆ. ಸೊ ಇದರಲ್ಲಿ ನಮ್ಮನ್ನ ಹೆಂಗೆ ಕಾಪಾಡಿಸ್ಕೋಬೋದು? ನಿಮಗೆ ಲೈಫಲ್ಲಿ ಯಾರು ತುಂಬ ಪ್ರೀತಿ? ಫ್ರೆಂಡ್ಸಾ ತಾಯಿನಾ? ಯಾರು ತಾಯಿನ ಕೈ ತೋರಿಸಿಮ್ಮ ಇವಾಗ. ಇಷ್ಟೇ ಜನಕ್ಕೆ ತಾಯಿ ಪ್ರೀತಿನಾ? ಗೈಸ್ ಹೂ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಕನ್ನಡ, ಹೌ ಮೆನಿ ಆಫ್ ಯು ಲವ್ ಯುವರ್ ಮದರ್? ಕ್ಯಾನ್ ಯು ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್? ದಯವಿಟ್ಟು ಒಂದ್ಸತೆ ಒಂದು ಫ್ರೆಂಡು ಮಚಿ ಒಂದೇ ಒಂದು ದಮ್ಮು ಪ್ಲೀಸ್ ನಾನು ಹೇಳಿದ್ರೆ ತಾಯಿ ಮುಖ ನಮ್ಮ ಮುಖದಲ್ಲಿ ಇಟ್ಕೊಳ್ಳಿ ಅಷ್ಟೇ. ಅವಾಗ ಏನು ಹೇಳ್ತೀರಾ? ಪ್ಲೀಸ್ ಕ್ಯಾನ್ ಯು ಸೇ
ಬೇಡ ಬೇಡ ಬ್ರೋ, ಪ್ಲೀಸ್ ಕ್ಯಾನ್ ಯು ರೇಸ್ ದ್ಯಾಟ್? ಇವರೇ ಟೀಮ್ ಬಿನೇ ಸಖತ್ತಾಗಿ ಮಾತಾಡ್ತಾರೆ. ಟೀಮ್ ಎ ಬೆಳಗ್ಗೆ ತಿಂದಿಲ್ವಾ? ಮಧ್ಯಾಹ್ನ ಊಟ ತಿಂದಿಲ್ವಾ? 100 ಪಾಯಿಂಟ್ಸ್. ಟೀಮ್ ಬಿ ನೋಡ್ತೀನಿ. ಬೇಡ ಬೇಡ. ಇವರೆಲ್ಲ ಯಂಗ್ಸ್ಟರ್ಸ್ ಇಲ್ವಾ? ಇವರೆಲ್ಲ ಓಲ್ಡ್ ಪೀಪಲಾ? ಬೇಡ ಬ್ರೋ ಇಲ್ವಾ? ಯಾರ ವಯಸ್ಸಾದ್ರೆ ಬೇಡ ಬ್ರೋನೇ. 25 ವಯಸ್ಸು ಮೇಲೆ ಕುಡಿಬೋದು, 25 ವಯಸ್ಸು ಮೇಲೆ ಡ್ರಗ್ಸ್ ಮಾಡ್ಬೋದು, ನಾನು ಹೇಳಿಲ್ಲ ಯಾವ ವಯಸ್ಸಲ್ಲಿ. ಇವಾಗ ಸ್ಟೂಡೆಂಟ್ಸ್ ಬಿಡ್ತೀನಿ, ದೊಡ್ಡವ್ರಿಗೆ ಬರ್ತೀನಿ. ನೀವು ರೋಲ್ ಮಾಡಲ್ ಆಗಿ ಇರಬೇಕು. ನೀವು ಮಗನ್ನ ಹೋಗಿ ಸಿಗರೇಟ್ ತಗೊಂಡ್ ಬಾ ಹೇಳ್ಬಿಟ್ಟು ಅವನ್ನ ಸಿಗರೇಟ್ ಕುಡಿಬಾರ್ದು ಹೇಳ್ಬಾರ್ದು. ಪ್ರತಿಯೊಂದು ತಂದೆನೂ ರೆಸ್ಪಾನ್ಸಿಬಲ್ ಆಗಿ ತಂದೆ ಇರಬೇಕು. ತಾಯಿಯಾಗಿದ್ರೆ ಯಾವುದಲ್ಲಿ ಉತ್ಸಾಹ ಮಾಡಬೇಕು, ಯಾವುದಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು ಅಂತ ತಾಯಿಗೂ ಗೊತ್ತಿರಬೇಕು. ಬಟ್ ಎಲ್ಲದಲ್ಲಿ ಇಂಪಾರ್ಟೆಂಟು ಪ್ರತಿಯೊಬ್ಬರು ಅವ್ರ ಮಕ್ಕಳ ಜೊತೆ ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಸ್ಪೆಂಡ್ ಮಾಡಬೇಕು. ಅವ್ರು ಯಾರ ಜೊತೆ ಇದ್ದಾರೆ, ಫ್ರೆಂಡ್ಸ್ ಯಾರು, ಫ್ರೆಂಡ್ಸ್ನ ಮಕ್ಕಳು ಕರೆದ್ಬಿಟ್ಟು ಫ್ರೆಂಡ್ಸ್ ತಂದೆ ತಾಯಿ ಜೊತೆನೂ ನಿಮಗೆ ಕನೆಕ್ಷನ್ ಇರಬೇಕು. ಈ ಥರ ಇದ್ದರೆ ಯು ಆರ್ ನಾಟ್ ಹೆಲಿಕಾಪ್ಟರ್ ಪೇರೆಂಟ್ಸ್. ಅವ್ರನ್ನ ಸೂಪರ್ವೈಸ್ ಮಾಡ್ತಾ ಇಲ್ಲ, ಬಟ್ ನಿಮ್ಮ ಕಂಟ್ರೋಲಲ್ಲಿ ನಿಮಗೆ ಗೊತ್ತಿರುತ್ತೆ ಅಟ್ಲೀಸ್ಟ್ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ. ಇಲ್ಲಿ ಅರ್ಧ ಜನಕ್ಕೆ ಟೈಮೇ ಇಲ್ಲ, ಯಾಕಂದರೆ ಅವರು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ, ಅವರು ಫೇಸ್ಬುಕ್ ಶಾರ್ಟ್ಸ್ ನೋಡ್ತಾ ಇದ್ದಾರೆ, ಇಲ್ಲಾಂದರೆ ರೀಲ್ಸ್ ನೋಡ್ತಾ ಇದ್ದಾರೆ. ಒಂದೇ ಫ್ಯಾಮಿಲಿಯಲ್ಲಿ ಇಲ್ಲಿ ಒಂದು ತಂದೆ, ಇಲ್ಲಿ ಒಂದು ತಾಯಿ, ಅಲ್ಲಿ ಒಂದು ಮಗಳು, ಅಲ್ಲಿ ಒಂದು ಮಗನು, ಎಲ್ಲರೂ ಅವ್ರವ್ರ ಇನ್ಸ್ಟಾ ಅಕೌಂಟ್ ನೋಡ್ತಾ ಇದ್ದಾರೆ. ಯಾರಿಗೆ ಎಷ್ಟು ಲೈಕ್ಸ್ ಬಂತು ಅನ್ನೋ, ಯಾರಿಗಂದ್ರೆ ಜಾಸ್ತಿ ಲೈಕ್ಸ್ ಬಂತಾ? ಸೊ ದಯವಿಟ್ಟು ಪೇರೆಂಟ್ಸ್ಗೆ ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ಒಂದು ತಾಯಿಯಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮಿಂದ ಒಂದೇ ಒಂದು ಬೇಕು ನಿಮ್ಮ ಮಕ್ಕಳಿಗೆ, ನಿಮ್ಮ ಟೈಮು. ಅವರು ಫೋನ್ ಮಾಡ್ತಾ ಇದ್ದಾರೋ ಬಿಟ್ಟು ಅದು ಒಂದು ಅಭ್ಯಾಸ ಮಾಡಬೇಕು. ಚಿಕ್ಕ ವಯಸ್ಸಿಂದ ದಿವಸ ನಮ್ಮ ಹತ್ರ ಮಾತಾಡಬೇಕು, ಅವ್ರು ನಮ್ಮ ಹತ್ರ ಕೇಳಿಸ್ಕೋಬೇಕು. ಹೇ ಇದು ಮಾಡಿದ್ಯಾ? ಆ ಥರ ಇಲ್ಲ. ಹೌದಮ್ಮ ಈ ಥರ ಆಯ್ತಾ, ನಿಧಾನ ಯೋಚನೆ ಮಾಡೋಣ. ಬಂದ ತಕ್ಷಣ ಹೌದಾ ಈ ಥರ ಮಾಡಿಬಿಡ್ತೀಯ, ಫಸ್ಟ್ ರ್ಯಾಂಕ್ ಬಂದಿಲ್ವಾ, ಸೆಕೆಂಡ್ ರ್ಯಾಂಕ್ ಬಂತಾ, ಲಾಸ್ಟ್ ರ್ಯಾಂಕ್ ಬಂತಾ, ಪಾಸ್ ಆಗಿಲ್ವಾ? ವೈ ಆರ್ ಗಿವಿಂಗ್ ಟೆನ್ಷನ್ ಅಪ್ಪ? ಇಲ್ಲಿ ಎಷ್ಟು ಜನಪ್ಪ ಫಸ್ಟ್ ರ್ಯಾಂಕು? ದೊಡ್ಡವ್ರ ಹತ್ರ ಕೇಳ್ತಾ ಇದ್ದೀನಿ, ಚಿಕ್ಕವ್ರ ಹತ್ರ ಇಲ್ಲ, ದೊಡ್ಡವ್ರ ಹತ್ರ ಕೇಳ್ತಾ ಇದ್ದೀನಿ. ಯಾರೆಲ್ಲ 100 ಮಾರ್ಕ್ಸ್ ತೊಗೊಂಡಿದ್ದೀರಾ, ಯಾರೆಲ್ಲ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದೀರಾ? ಬಟ್ ಮಕ್ಕಳಿಗೆ ಮಾತ್ರ ಯಾಕೆ ಎಷ್ಟು ಪ್ರೆಷರ್ ಕೊಡ್ತಾ ಇದ್ದೀರಾ? ಅರ್ಥ ಮಾಡಿಸ್ಕೊಳ್ಳಿ. ಅವ್ರಿಗೆ ಯಾಕೆ ಅರ್ಥ ಆಗಿಲ್ಲ, ಕೂತ್ಕೊಳ್ಳಿ, ಸ್ವಲ್ಪ ಸಮಯ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ. ಸೊ ಮೈ ಸ್ಮಾಲ್ ರಿಕ್ವೆಸ್ಟ್ ಆ್ಯಂಡ್ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ರಿಕ್ವೆಸ್ಟ್, ಯಾರೆಲ್ಲ ತಾಯಿ ಇಷ್ಟಂದು ಕೈ ತೋರಿಸಿದ್ದೀರಾ, ಇವತ್ತಿಂದು ದಿವಸ ಒಂದು 10 ನಿಮಿಷ ತಾಯಿ ಹತ್ರ ಮಾತಾಡ್ತೀರಾ? ಟೀಮ್ ಬಿ, ತಾಯಿ, will you talk to your parents every day? Only first row, the girls with alcohol. Okay, back side, back benchers, parents ಜೊತೆ ಮಾತಾಡ್ತೀರಾ? ಜೆಂಟ್ಸ್ಗೆ ವಾಯ್ಸೇ ಇಲ್ಲಪ್ಪ, ಬರೀ ಲೇಡೀಸೇಪ್ಪ. ಜೆಂಟ್ಸ್ ಬರೀ ಸುಮ್ಮನೆ ಬಂದಿರೋದು ಟೀ ಶರ್ಟ್ ಹಾಕೊಂಡು ಯಾರೂ ಮಾತಾಡ್ತಾನೆ ಇಲ್ಲ. ಪೇರೆಂಟ್ಸ್ ಜೊತೆ ವಯಸ್ಸಾಗಿರೋರೆಲ್ಲ ನಮಗೆ ಪೇರೆಂಟ್ಸ್ ಜೊತೆ ಯಾಕೆ ಮಾತಾಡಬೇಕು ಮೇಡಮ್? ಅದೇ ತಾನೇ ಬಾಸ್, ಮಾತಾಡ್ತೀರಾ? ಅಟ್ಲೀಸ್ಟ್ ನಿಮ್ಮ ಮಕ್ಕಳ ಜೊತೆ ಆದ್ರೇನು ಮಾತಾಡಿ ಪ್ಲೀಸ್. ಪೇರೆಂಟ್ಸ್ ಜೊತೆನೂ ಮಾತಾಡಬೇಕು, ಮಕ್ಕಳ ಜೊತೆನೂ ಮಾತಾಡಬೇಕು. ಮೈ ಹಂಬಲ್ ರಿಕ್ವೆಸ್ಟ್, ಎಲ್ಲರೂ ಒಂದು 10-15 ನಿಮಿಷ ಏನಾದ್ರೂ ಪರವಾಗಿಲ್ಲ, ಬಟ್ ಸತ್ಯ ಹೇಳಿ ನಿಮ್ಮ ಪೇರೆಂಟ್ಸ್ ಹತ್ರ, ಬಿಕಾಸ್ ಅದು ನಿಮಗೆ ಒಳ್ಳೇದು. ಸೊ ಲೆಟ್ ಅಸ್ ಫಿನಿಶ್ ವಿತ್ ದ ಸ್ಲೋಗನ್ ಆಫ್ ದ ಡೇ. ಏನು ಹೇಳಬೇಕು? ಫ್ರೆಂಡ್ ಹತ್ರ ಎಲ್ಲದಕ್ಕೂ ಬೇಡ ಅಂತ ಹೇಳಿದ್ರೆ ನನ್ನ ಹೊಡಿತಾರೆ. ಕೆಟ್ಟ ಅಭ್ಯಾಸಕ್ಕೆ ಮಾತ್ರ ಬೇಡ ಅಂತ ಹೇಳಿ, ಒಳ್ಳೆಯದಕ್ಕೆ. ಆ್ಯಂಡ್ ನಿಮ್ಮ ಫ್ರೆಂಡ್ ಕೆಟ್ಟದ್ದು ಮಾಡ್ತಾ ಇದ್ರೆ ನೀವೇನು ಹೇಳಬೇಕು? ಬ್ರೋ ಬೇಡ ಬ್ರೋ, ನಾನು ಕೆಂಗೇರಿ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಮಾಡಿಬಿಡ್ತೀನಿ. ಓಕೆ, ದಟ್ಸ್ ನಾಟ್ ರಾಂಗ್. ಯು ಆರ್ ಸೇವಿಂಗ್ ಯುವರ್ ಫ್ರೆಂಡ್. ಪ್ಲೀಸ್ ರಿಮೆಂಬರ್, ಅವ್ರನ್ನ ನೀವು ಅಟೆನ್ಷನ್ ಕೊಟ್ಟಿಲ್ಲ ಆದ್ರೂ ತಪ್ಪು, ಅಟೆನ್ಷನ್ ಕೊಡಬೇಕು, ಅವ್ರನ್ನ ಕಾಪಾಡಿಸ್ಬೇಕು. ದೇರ್ ಆರ್ ಲಾಟ್ ಆಫ್ NGOs ರೆಡಿ ಟು ಹೆಲ್ಪ್ ಯು. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನನಗೆ ಏನು ಅಂದ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಹೆಲ್ಪಿಗೆ ಬಂದಿಲ್ಲ ಆದ್ರೇ ತಪ್ಪು. ತಪ್ಪು ಮಾಡ್ತಾ ಇರೋದು ತಪ್ಪು, ತಪ್ಪು ಮಾಡ್ತಾ ಇರೋವನ್ನು ಬಿಡೋದು ತಪ್ಪು. ಪ್ಲೀಸ್ ದಯವಿಟ್ಟು ಬೇಡ ಬ್ರೋ, ಪ್ಲೀಸ್ ಬೇಡ. ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ವೇದಿಕೆಯ ಮೇಲೆ ಈ ಒಂದು ನಮ್ಮ ಪೊಲೀಸ್ ಕಾರ್ಯಕ್ರಮದ ಡ್ರಗ್ಸ್ ವ್ಯಸನ ಮುಕ್ತ ಕರ್ನಾಟಕವಾಗಬೇಕು ಅಂತ ಒಂದು ಅಭಿಯಾನ ಚಾಲೂ ಮಾಡಿದಾಗ ನಮ್ಮ ಕೆಂಗೇರಿ ಉಪವಿಭಾಗದ ವತಿಯಿಂದ ಮತ್ತು ನಮ್ಮ ಕೆಂಗೇರಿ ಠಾಣೆ ವತಿಯಿಂದ ಈ ಒಂದು ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅಭಿಯಾನದ ಕಾರ್ಯಕ್ರಮಕ್ಕೆ ನಾವು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ನಮ್ಮ ಶಾಸಕರನ್ನು ಕರೆದಿದಾಗ ಅವರು ತುಂಬ ನಾನು ಇದು ಒಂದು ಅಭಿಯಾನದಲ್ಲಿ ಭಾಗವಹಿಸ್ತೀನಿ, ನಮ್ಮ ಕಡೆಯಿಂದನೂ ಕೂಡ ಈ ಒಂದು ಅಭಿಯಾನದಲ್ಲಿ ಬೇಡ ಬ್ರೋ,
ನಿಮಗೆಲ್ಲರಿಗೂ ಕೂಡ ಸಹಾಯ ಆಗಲಿ ಅಂತಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವೇದಿಕೆ ಮೇಲೆ ಆಸನರಿರುವಂಥ ಸನ್ಮಾನ್ಯ ಶಾಸಕರಾಗಿರುವಂಥ ಎಸ್.ಟಿ. ಸೋಮಶೇಖರ್ ಅವರೇ, ಡಾಕ್ಟರ್ ಮಾತಂಗಿ ಅವರೇ, ನಾಗರಾಜ್ ಅವರೇ ಮತ್ತು ಕೆಂಗೇರಿ ಉಪವಿಭಾಗದ ACP ಆಗಿರುವಂಥ ಸತ್ಯವತಿ ಅವರೇ ಹಾಗೂ ನಮ್ಮ 2 ಕುಂಬಳಗೋಡು ಇನ್ಸ್ಪೆಕ್ಟರ್ ಕುಮಾರ್ ಮತ್ತು ಜಗದೀಶ್ ರವರೇ. ಜೂನ್ 26 ಮಾದಕ ದ್ರವ್ಯ ವ್ಯಸನ ಮುಕ್ತ ಇದು ವರ್ಲ್ಡ್ ಆಂಟಿ ಡ್ರಗ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಕೇವಲ ಒಂದು ದಿನಕ್ಕೆ ಮಾತ್ರ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಇದು ಯುವಕರನ್ನು ಕೂಡ ಇದಕ್ಕೆ ತುಂಬಾನೇ ಬಲಿ ಆಗ್ತಾ ಇದ್ದಾರೆ. ಎಸ್ಪೆಷಲಿ ಮೇಡಮ್ ಹೇಳ್ತಾ ಇದ್ರು 18ರಿಂದ 25 ವಯಸ್ಸಿನ ಯುವಕರು ಈ ಒಂದು ವ್ಯಸನಕ್ಕೆ ಬಲಿ ಆಗ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಒಬ್ಬ ಶತ್ರುನ ಹೊಡಿಬೇಕು ಅಂತಂತ ಹೇಳಿದ್ರೇನೆ ಅವನಿಗೆ ಇದನ್ನೇನದು ದೊಣ್ಣೆ ತಗೊಂಡು ಹೊಡೆಯೋದಾಗ್ಲಿ ಅಥವಾ ಒಂದು ಪಿಸ್ತೂಲ್ ತಗೊಂಡು ಹೊಡೆಯೋದಾಗ್ಲಿ ಆ ಥರ ಒಂದು ಇದು ಇತ್ತು. ಈಗ ಒಬ್ಬನ ಸಾಯಿಸಬೇಕು ಅಂತಂತಂದ್ರೆ ಅವನಿಗೆ ಒಂದು ಡ್ರಗ್ಸ್ ಚಟಕ್ಕೆ ಬಲಿ ಮಾಡಿಸಿದ್ರೆ ಸಾಕು, ಅವನು ತನ್ನಿಂದ ತಾನೇ ನಾಶವಾಗಿ ಹೋಗ್ತಾನೆ. ಕೇವಲ ಅವನು ಇಷ್ಟೇ ನಾಶ ಆಗಲ್ಲ, ಅವನ ಕುಟುಂಬ, ಅವನ ಜೊತೆ ಇರುವಂತ ಎಲ್ಲ ಸಮಾಜನೂ ಕೂಡ ಅವನ ಜೊತೆ ನಾಶ ಆಗ್ತಾ ಇದೆ. ಸೊ ಇದು ಒಂದು ಕೇವಲ ಒಂದು ಪೊಲೀಸರಿಗೆ ಸಂಬಂಧಪಟ್ಟಂತೆ ಒಂದು ಕ್ರಿಮಿನಲ್ ಅಫೆನ್ಸ್ನು ಕೂಡ ಅಲ್ಲ, ಇದು ಒಂದು ಸಮಾಜದ ಪಿಡುಗು ಅಂತಾನೆ ಹೇಳ್ಬೋದು. ಡ್ರಗ್ ವ್ಯಸನ ಕೇವಲ ಏನು ನಾವು ಪೊಲೀಸರು ನಾವು ಬೇಡ ಅಂತಂದು ಹೇಳ್ತೀವಿ, ಡ್ರಗ್ಸ್ ಬೇಡ, ಡ್ರಗ್ಸ್ ಮಾರಾಟ ಮಾಡೋರಿಗೆ ಅಥವಾ ಡ್ರಗ್ಸ್ ಕನ್ಸ್ಯೂಮ್ ಮಾಡೋರಿಗೆ ಅವ್ರಿಗೆ ಹಿಡಿದ್ಬಿಟ್ಟು ನಾವು ಕೇಸ್ ಮಾಡ್ತೀವಿ. ಪೊಲೀಸರಿಗೆ ಭಯದಿಂದ ನಾವು ಇದನ್ನು ಮಾಡಬಾರ್ದು ಅಂತಂದು ನಿಮ್ಮಲ್ಲಿ ಬರಬಾರ್ದು. ನಿಮ್ಮ ಜೀವನಕ್ಕೆ ನೀವು ಒಂದು ಸುಸಜ್ಜಿತವಾಗಿ ಸಮಾಜವನ್ನು ಬಿಲ್ಡ್ ಮಾಡ್ಬೇಕಾತಂತಂದ್ರೆ ಇಂಥ ಒಂದು ಡ್ರಗ್ಸ್ ಇಂದ ದೂರ ಇರಬೇಕು ಅನ್ನೋದೇ ಈ ಒಂದು ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ನಮ್ದು ಪೊಲೀಸ್ ವತಿಯಿಂದನೂ ಕೂಡ. ಹಾಗೂ ಲಾಸ್ಟ್ ವೀಕ್ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಗೃಹ ಮಂತ್ರಿಗಳ ಅವ್ರ ನೇತೃತ್ವದಲ್ಲಿ ಇದು ಒಂದು ರೈಸ್ ಕರ್ನಾಟಕ ಅಂತಂದು ಹೇಳ್ಬಿಟ್ಟು ಒಂದು ಅಭಿಯಾನನೇ ಪ್ರಾರಂಭವಾಯಿತು. ಅದರಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಾಗಿದ್ದು ಒಂದೇ ಒಂದು ಶಬ್ದ ಏನು ಅಂತಂತಂದ್ರೆ ಬೇಡ ಬ್ರೋ. ಬೇಡ ಬ್ರೋ ಯಾರಿಗೆ? ಒಂದು ಡ್ರಗ್ಸ್ ತಗೊಳೋರಿಗೆ ಬೇಡ ಬ್ರೋ. ಒಂದು ಡ್ರಗ್ಸ್ ನಮಗೆ ಅವನ ಮಾಡ್ತಾರಲ್ಲ ತಗೋ ಅಂತಂದು, ನೀವು ಒಂದು ಮಚ್ಚ ಒಂದು ದಮ್ ಹೊಡಿ ಅಂತಂದು ಹೇಳ್ತಾರಲ್ಲ ಅವ್ರಿಗೂ ಕೂಡ ಬೇಡ ಬ್ರೋ. ಹಾಗೂ ಹೊರಗಡೆಯಿಂದ ಬಂದು ನಮ್ಮಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾರಲ್ಲ ಅವ್ರಿಗೂ ಕೂಡ ಬೇಡ ಬ್ರೋ, ನೀನು ಬಂದ್ರೆ ನಮ್ಮ ಕರ್ನಾಟಕದ ಪೊಲೀಸರು ನಾವು ಬಿಡಂಗಿಲ್ಲ, ನಿಮಗೆ ಹಿಡಿದು ಒಳಗಡೆ ಹಾಕ್ತೀವಿ ಅಂತಂದು ಹೇಳಿ ತಾಕೀತು ಮಾಡ್ಲಿಕ್ಕೂ ಕೂಡ ನಾವು ಹೇಳಬೇಕಾಗಿದ್ದು ಒಂದೇ ಒಂದು ಸ್ಲೋಗನ್, ಬೇಡ ಬ್ರೋ. ಸೊ ಹೀಗಾಗಿ ಕೇವಲ ಇದು ಒಂದು ಸಾಮಾಜಿಕ ಪಿಡುಗು ಅಂತ ನಾವು ತಗೊಂಡ್ಬಿಟ್ಟು ಇದರಿಂದ ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡೋದು ತುಂಬ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ನಾವು ಎಷ್ಟೋ ಕಾಲೇಜು ಸ್ಕೂಲ್ಸ್ ಎಲ್ಲ ಹೋಗ್ತೀವಿ, ಆಮೇಲೆ ಡಿ-ಅಡಿಕ್ಷನ್ ಸೆಂಟರ್ನಲ್ಲಿ ನೋಡ್ತೀವಿ. ಆಮೇಲೆ ಈ ಒಂದು ಡ್ರಗ್ಸ್ ವ್ಯಸನಕ್ಕೆ ಬಲಿಯಾದವರು ಸ್ಟಾರ್ಟಿಂಗ್ ಒಂದು ಸ್ಮಾಲ್ ಮಜೆಗೋಸ್ಕರ ಮಾಡ್ತಾರೆ, ಫ್ರೆಂಡ್ಸ್ ಒತ್ತಾಯಗೋಸ್ಕರ ಮಾಡ್ತಾರೆ. ಸ್ಲೋಲಿ ಅವ್ರು ಅದಕ್ಕೆ ಅಡಿಕ್ಷನ್ ಆಗ್ತಾರೆ. ಅಡಿಕ್ಷನ್ ಆಗ್ತಂತಂದ್ರೆ ಜಾಸ್ತಿ ಡ್ರಗ್ಸ್ ತಗೊಳ್ಳಿಕ್ಕೆ ಕನ್ಸ್ಯೂಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಮೊದಲು ಅವ್ರು ಪಾಕೆಟ್ ಮನಿಯನ್ನು ಖರ್ಚು ಮಾಡ್ಲಿಕ್ಕೆ ನೋಡ್ತಾರೆ. ಪಾಕೆಟ್ ಮನಿ ಸಾಲಾರ್ದಕ್ಕೆ ಸುಳ್ಳು ಹೇಳ್ಬಿಟ್ಟು ಮನೆಯಿಂದ ದುಡ್ಡು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸುಳ್ಳು ಮೋಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಮತ್ತೆ ಕಳ್ಳತನ ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದು ಇನ್ಸಿಡೆಂಟ್ ಅಲ್ಲಿ ಕೊಲೆನೂ ಕೂಡ ಮಾಡ್ಲಿಕ್ಕೆ ಹೇಸಂಗಿಲ್ಲ ಈ ಒಂದು ಡ್ರಗ್ಸ್ ವ್ಯಸನಕ್ಕೆ ಬಲಿಯಾದ ವ್ಯಕ್ತಿಗಳು. ಹೀಗಾಗಿ ಇದರಿಂದ ಒಂದು ಕ್ರಿಮಿನಲ್ ಅಫೆನ್ಸ್ನು ಕೂಡ ಅವ್ರ ಮನಸ್ಸಲ್ಲಿ ಆ ಥರ ಒಂದು ಯೋಚನೆಗಳನ್ನು ಮಾಡಲಿಕ್ಕೆ ಡ್ರಗ್ಸ್ ಕಾರಣ ಆಗುತ್ತೆ. ಹೀಗಾಗಿ ನಾವು ಇದರಿಂದ ದೂರ ಇರುವುದು ನಮ್ಮ ಸಮಾಜಕ್ಕೆ ನಮಗೂ ಕೂಡ ಒಳ್ಳೆಯದು. ಕೇವಲ ನೀವು ಅಷ್ಟೇ ಅಲ್ಲ, ನಮ್ಮ ಜೊತೆ ಇರೋರು, ನಾವು ಎಲ್ಲೋ ದೂರದಿಂದ ನಮ್ಮ ಸಂಬಂಧಿಕರಿಗೂ ಕೂಡ ಇದು ಒಂದು ಸ್ಲೋಗನ್ ಹೋಗಬೇಕು, ಬೇಡ ಬ್ರೋ. ಯಾರಾದ್ರೂ ಮಾಡ್ತಾ ಇತ್ತಂತಂದ್ರೆ ಕಣ್ಣು ಮುಚ್ಕೊಂಡು ಕುಂದ್ರುವಂಗಿಲ್ಲ, 112ಗೆ ಕರೆ ಮಾಡಬೇಕು ಅಥವಾ ಗೌಪ್ಯವಾಗಿ ನಮ್ಮ ಪೊಲೀಸರಿಗೂ ಕೂಡ ಮಾಹಿತಿ ನೀಡಬೇಕು. ಸೊ ಅಂಥವ್ರನ್ನು ಕೂಡ ನಾವು ಹಿಡಿದ್ಬಿಟ್ಟು ನಾವು ಅವ್ರ ಮೇಲೆ ಕಾನೂನು ಕ್ರಮ ಏನು ಜರುಗಿಸ್ಬೇಕು ಮಾಡ್ತೀವಿ. ಹಾಗೂ ಅಲ್ಲಿ ಒಂದು ವಾತಾವರಣ ತಿಳಿಗೊಳಿಸಿ ಅದನ್ನ ಡ್ರಗ್ ಮುಕ್ತವಾಗಿ ಮಾಡಲಿಕ್ಕೆ ನಾವೆಲ್ಲನೂ ಕೂಡ ಪಣ ತೊಡಬೇಕು.
ಕೇವಲ ಬರೀ ಪೊಲೀಸರಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಇದು ಅಲ್ಲ, ಇದು ಸಮಾಜಕ್ಕೆ ಸಂಬಂಧಪಟ್ಟಂತೆ ನೀವು ನಾವು ಈ ಒಂದು ಸಮಾಜದಲ್ಲಿ ಬದುಕಬೇಕಾಗಿರೋದಂತೆ. ನನಗೂ ಕೂಡ ಮಕ್ಕಳಿದ್ದಾರೆ, ನನಗೂ ಕೂಡ ಭಯ ಆಗುತ್ತೆ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಎಲ್ಲಾದ್ರೂ ಯಾವುದೋ ಸ್ಕೂಲಿಗೆ ಕಳಿಸ್ಲಿಕ್ಕೆ. ಬಿಕಾಸ್ ಎಲ್ಲ ಕಡೆನೂ ಕೂಡ ಅವ್ರಿಗೆ ಇದು ಈ ಡ್ರಗ್ಸ್ ಅನ್ನೋದು ಎಲ್ಲ ಕಡೆನೂ ಕೂಡ ಹಬ್ಕೊಂಡ್ಬಿಟ್ಟಿದೆ. ಒಂದು ಮಿಠಾಯಿ ಶಾಪಲ್ಲಿನೂ ಕೂಡ ಕ್ಯಾಂಡಿ ರೂಪದಲ್ಲಿ ಇದು ಒಂದು ಡ್ರಗ್ಸ್ ಮಾರಾಟ ಆಗುತ್ತೆ ಸ್ಕೂಲ್ ಸುತ್ತಲೂ ಕೂಡ. ಹಾಗೂ ಪ್ರಾಹಿಬಿಟೆಡ್ ಡ್ರಗ್ಸ್ ಮೆಡಿಕಲ್ ಶಾಪಲ್ಲಿನೂ ಕೂಡ ಕೆಲವೊಂದು ಪ್ರಾಹಿಬಿಟೆಡ್ ಡ್ರಗ್ಸ್ನು ಕೂಡ ಮಾರಾಟ ಆಗುತ್ತೆ. ಸೊ ಯಾವ ರೀತಿ ಇದು ಬೇರೆ ಬೇರೆ ವಿಧಾನದಲ್ಲಿ ಇದನ್ನ ಸೆಲ್ ಮಾಡ್ತಾರೆ, ಒಂದು ಸಿಂಥೆಟಿಕ್ ಡ್ರಗ್ ಆಗಿರಲಿ ಅಥವಾ ಗಾಂಜಾ ಆಗಿರಲಿ. ಹೀಗಾಗಿ ನೀವು ಮಕ್ಕಳು, ಯುವಜನ ಹಾಗೂ ಎಲ್ಲರೂ ಕೂಡ ನಾವು ಒಂದು ಪ್ರತಿಜ್ಞೆ ಮಾಡಬೇಕು. ಇವತ್ತಿನ ದಿನ ನಾವು ಯಾವುದೇ ಕಾರಣಕ್ಕೂ ನಾವು ಮೊದಲ ಡ್ರಗ್ಸ್ ವ್ಯಸನಕ್ಕೆ ಬಲಿಯಾಗಲ್ಲ, ಹಾಗೂ ಬೇರೆ ಅವರು ನಮಗೆ ಡ್ರಗ್ಸ್ ಕೊಡ್ಲಿಕ್ಕೆ ಬಂದ್ರೂ ಕೂಡ ನಾವು ಅವ್ರಿಗೆ ಬೇಡ ಅನ್ನೋದು ಅಷ್ಟೇ ಅಲ್ದೇ ಅವ್ರಿಗೂ ಕೂಡ ಬೇಡ ಬ್ರೋ, ನೀ ಇದು ಮಾಡಬೇಡ, ಇದು ತಪ್ಪು ಅಂತಂದು ಹೇಳೋದು ನಮ್ಮ ಒಂದು ಕರ್ತವ್ಯವಾಗಿದೆ. ಅಂದಾಗ ಮಾತ್ರ ನಾವು ಒಂದು ಒಳ್ಳೆ ಸಮಾಜವನ್ನು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮುಂಬರುವ ದಿನಗಳಲ್ಲಿ ಈ ಒಂದು ಡ್ರಗ್ಸ್ ಅನ್ನೋದನ್ನ ಕೇವಲ ನಮ್ಮ ಕೆಂಗೇರಿ ಲಿಮಿಟ್ಸ್ ಅಲ್ಲ, ಬ್ಯಾಂಗ್ಳೂರಲ್ಲ, ಕರ್ನಾಟಕ ಅಲ್ಲ, ಇಡೀ ನಮ್ಮ ದೇಶವನ್ನೇ ಬಿಟ್ಟು ತೊಲಗಿಸ್ಬೇಕು ಅನ್ನೋದು ಒಂದು ಪ್ರತಿಜ್ಞೆಯನ್ನು ನಾವು ಇವತ್ತು ಕೈಗೊಳ್ಳಬೇಕಾಗಿದೆ. ಅದು ಕೆಂಗೇರಿಯಿಂದನೇ ಸ್ಟಾರ್ಟ್ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಕೂಡ ನಮ್ಮ ಜೊತೆ ಸೇರಿ ಈ ಒಂದು ಬೇಡ ಬ್ರೋ, ಡ್ರಗ್ಸಿಗೆ ಬೇಡ ಬ್ರೋ ಅನ್ನೋ ಒಂದು ಅಭಿಯಾನಕ್ಕೆ ನಮ್ಮ ಜೊತೆ ಸಹಕರಿಸ್ತೀರಾ, ನಮ್ಮ ಜೊತೆ ಇರ್ತೀರಾ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಕರ್ನಾಟಕ ರೈಸ್, ಇದು ಕೂಡ ಇದರ ಅರ್ಥ ಏನು ಅಂತಂದು ಹೇಳ್ತೀನಿ. ಕರ್ನಾಟಕವನ್ನು ನಾವು ರೈಸ್ ಮಾಡೋದು ಅಂದರೆ ಬೆಳೆಸುವುದು. ಯಾವ ರೀತಿ ಬೆಳೆಸ್ಬೋದು? ಒಂದು RISE ರೈಸ್ ರೆಫ್ಯೂಸ್ ಮಾಡಬೇಕು. ಫಸ್ಟಿಗೆ ಯಾವುದೇ ಒಂದು ಡ್ರಗ್ ನಮಗೆ ನಮ್ಮ ಹತ್ರ ನಮಗೆ ಅಥವಾ ಬಲವಂತವಾಗಿ ನಮ್ಗೆ ಯಾರಾದರೂ ಕೊಡ್ಬೇಕು ಅಂತಂದ್ರೆ ಫಸ್ಟ್ ಐ ವಿಲ್ ರೆಫ್ಯೂಸ್. ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ಡ್ರಗ್ಸ್ ಆ್ಯಂಡ್ ಐ ಡೋಂಟ್ ವಾಂಟ್ ಎನಿಬಡಿ ಟು ಟೇಕ್ ಡ್ರಗ್ಸ್. ಇಫ್ ಐ ಸಿ ಎನಿಬಡಿ ಟು ಟೇಕ್ ಡ್ರಗ್ಸ್, ಸೆಕೆಂಡ್ ಒನ್ ಈಸ್ inform the police, inform your elders, inform the teachers, inform any institution heads where they are working, so that this is immediately it will be under the control. So first refuse, inform, third one is support. Whoever is under the drugs influence, ಯಾರು ಡ್ರಗ್ಸ್ ವ್ಯಸನಕ್ಕೆ ಬಲಿಯಾಗಿರ್ತಾರಲ್ಲ ಅವರಿಗೆ ನಾವು ಸಪೋರ್ಟ್ ಮಾಡೋಣ. ಅವರನ್ನ ಆಚೆ ತರಲಿಕ್ಕೆ, ಡ್ರಗ್ಸ್ ವ್ಯಸನದಿಂದ ಆಚೆ ತರಲಿಕ್ಕೆ ಅವರಿಗೆ ಸಪೋರ್ಟ್ ಮಾಡೋಣ, ಅವ್ರಿಗೆ ಇನ್ವಾಲ್ವ್ ಮಾಡೋಣ ನಮ್ಮ ಸಮಾಜದಲ್ಲಿ. ಯಾವುದೇ ರೀತಿ ನಾವು ಕೇವಲ ನಮ್ಮ ಪೊಲೀಸ್ ವತಿಯಿಂದ ಅಲ್ಲ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್ ಅನ್ನು ಕೂಡ ಅವರಿಗೆ ನಾವು ಸಪೋರ್ಟ್ ಮಾಡಿ ಅವರದ್ದು ಒಂದು ವ್ಯಸನದಿಂದ ಆಚೆ ಬರಲಿಕ್ಕೆ ನಾವು ಎಲ್ಲರೂ ಕೂಡ ಕೈ ಜೋಡಿಸೋಣ. ಹಾಗೆ ಎಂಪವರ್ಮೆಂಟ್. ಸೊ ಇವೆಲ್ಲನೂ ಕೂಡ ಕೂಡಿಬಿಟ್ಟು ನಾವು ಕರ್ನಾಟಕವನ್ನು ರೈಸ್ ಮಾಡೋದು ನಮ್ಮ ಒಂದು ಆದ್ಯ ಕರ್ತವ್ಯ ಆಗಿದೆ, ಹಾಗೂ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು ಜಾಯ್ನಿಂಗ್ ವಿತ್ ಅಸ್ ವಿತ್ ದಿ ಬ್ಯಾಂಗ್ಳೂರ್ ಪೊಲೀಸ್ ಟು ಸೆಲೆಬ್ರೇಟ್ ದಿಸ್ ರೈಸ್ ಕರ್ನಾಟಕ ಆಸ್ ವೆಲ್ ಆಸ್ ಟು ಸೇ ಬೇಡ ಬ್ರೋ. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಾನ್ಯ ಶಾಸಕರಾದ ಶ್ರೀ ST ಸೋಮಶೇಖರ್ ಅವರೇ, ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ದಣ್ಣನವರೇ, DCP ಮೇಡಮ್ ರವರೇ, ಹಾಗೂ ಡಾಕ್ಟರ್ ಮಾತಂಗಿರವರೇ, ನಾಗರಾಜುರವರೇ, ಕುಮಾರ್, ಹಾಗೂ ವೇದಿಕೆ ಮೇಲಿರುವ ಇತರ ಗಣ್ಯರೇ ಹಾಗೂ ಆತ್ಮೀಯ ಸಭಿಕರೇ, ಈ ಕಾರ್ಯಕ್ರಮನ ನಾವೇನು ಹಮ್ಮಿಕೊಂಡಿದ್ದೀವಿ ಅಂತ ನಿಮ್ಗೆಲ್ರಿಗೂ ಈಗ ಮನವರಿಕೆ ಆಗಿದೆ. ಈ ನೋ ಡ್ರಗ್ಸ್ ಡೇ ಅದನ್ನು ಈ ದಿನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನೋದಕ್ಕಿಂತ ನಿಮ್ಮನ್ನು ಡ್ರಗ್ಸ್ ಬಗ್ಗೆ ಏನು ಅನಾಹುತ ಆಗುತ್ತೆ ಅನ್ನೋದ್ರ ಬಗ್ಗೆ ಎಚ್ಚರಿಸಬೇಕು ಅನ್ನೋ ಕಾರಣಕ್ಕೆ ಈ ದಿನ ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿದ್ದೀವಿ. ಇದಕ್ಕೆ ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರ ಎಲ್ಲ ಸೇರಿ ನೋ ಡ್ರಗ್ಸ್ ಡೇ ಅಂತ ಮಾಡಿದೆ. ಅದರ ಪ್ರಥಮ ಪ್ರಯತ್ನ ಈ ವರ್ಷದಲ್ಲಿ ಇಲ್ಲಿಂದ ಶುರು ಆಗ್ತಾ ಇದೆ, ನಮ್ಮ ಕೆಂಗೇರಿ ಸಬ್ ಡಿವಿಷನ್ನಿಂದ ಹಾಗೂ ನೈಋತ್ಯ ವಿಭಾಗದಿಂದ. ಈ ದಿನ ನೀವೆಲ್ಲರೂ ಇಲ್ಲಿ ಸೇರಿರೋದಕ್ಕೆ ಕಾರಣೀಕರ್ತರಾದಂಥ ನಮ್ಮ ಜಗದೀಶ್ ಅವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಂತ ನೋಡಿ ನಮ್ಗೆ ಖುಷಿ ಆಯಿತು. ಬೇಡ ಬ್ರೋ ಅಂತ ಅಂದರೆ ಎಲ್ಲರೂ ಇಲ್ಲಿ ಪ್ರಮುಖರು ಹೇಳಿದ ಹಾಗೆ ವ್ಯಸನ ಮುಕ್ತ ಜನತೆಗೆ, ವ್ಯಸನ ಮುಕ್ತರಾಗಿ ಅನ್ನೋದಕ್ಕೆ ಬೇಡ ಬ್ರೋ. ನೀವು ಮಾದಕ ದ್ರವ್ಯದಿಂದ ಎಷ್ಟು ದೂರ ಇರ್ತೀರೋ ಅಷ್ಟು ನಿಮಗೆ
ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎರಡೂ ಕೂಡ ಅಭಿವೃದ್ಧಿಯಾಗುತ್ತೆ. ಇದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಹಾಗೂ ನಮ್ಮ ಬರೀ ಒಂದು ಸಿಗರೇಟ್ ಚಟದಿಂದ ನನ್ನ ತಂದೆನೂ ಕಳ್ಕೊಂಡೆ, ನಮ್ಮ ತಾತನೂ ಕೂಡ ಕ್ಯಾನ್ಸರ್ಗೆ ಬಲಿಯಾದರು, ಲಂಗ್ಸ್ ಕ್ಯಾನ್ಸರಿಂದ. ಅದು ನೋಡಿದಾಗಿಂದ ನಮಗೆ ಸಮಾಜದಲ್ಲಿ ನಮ್ಮ ಗಂಡು ಮಕ್ಕಳಿರೋರು ನಾವು ತುಂಬ ಆತಂಕದಿಂದನೇ ಇರಬೇಕಾಗಿದೆ. ನಾವು ಮಕ್ಕಳು ಹೆತ್ತವರು ನಿಮ್ಮ ನಡೆ ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟು ನೆಮ್ಮದಿ ನಿಮ್ಮ ತಂದೆ ತಾಯಿಯರಿಗಿರುತ್ತೆ. ಈ ದಿನ ನಿಮ್ಮನ್ನೆಲ್ಲ ಎಚ್ಚರಿಸಲಿಕ್ಕೆ ಮಾದಕ ವಸ್ತು ದ್ರವ್ಯದಿಂದ ದೂರ ಇರಿ ಅಂತ ಹೇಳಿ ಬೇಡ ಬ್ರೋ ಅನ್ನೋ ಹ್ಯಾಶ್ಟ್ಯಾಗ್ ಮೂಲಕ ರೈಸ್ ಕರ್ನಾಟಕ ಮಾಡಲಿಕ್ಕೆ ಹೊರಟಿರೋ ನಮ್ಮ ಮಾನ್ಯ ಶಾಸಕರಿಗೆ ವಂದನಾರ್ಪಣೆಗಳನ್ನು ತಿಳಿಸ್ತೇನೆ. ಅದೇ ರೀತಿ ನಮ್ಮ ಕಾನೂನು ಡ್ರಗ್ಸ್ ತಗೊಂಡ್ರೆ ಹಾಗೂ ಡ್ರಗ್ಸ್ ಮಾರಿದರೆ ಏನು ಆಗುತ್ತೆ ಕಾನೂನಿನ ಅಡಿಯಲ್ಲಿ ಅಂತ ಅನ್ನೋದನ್ನು ನಿಮ್ಗೆಲ್ರಿಗೂ ಮನವರಿಕೆ ಮಾಡಿಕೊಟ್ಟ ನಮ್ಮ DCP ಮೇಡಮ್ರವ್ರಿಗೆ ಮನವರಿಕೆ ವಂದನೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ಮಾದಕ ವಸ್ತುಗೆ ವ್ಯಸನರಾದರೆ ಯಾವ ರೀತಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಅದಕ್ಕೆ ಯಾವ ರೀತಿ ನೀವು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯನ ಹಾಳು ಮಾಡ್ಕೊಳ್ತೀರಾ, ಅದರಿಂದ ಏನು ಪರಿಣಾಮ ಆಗುತ್ತೆ ಸಮಾಜದ ಮೇಲೆ ಅಂತ ಅನ್ನೋದನ್ನು ವಿವರವಾಗಿ ಹೇಳಿಕೊಟ್ಟಂಥ ಡಾಕ್ಟರ್ ಮಾತಂಗಿ ಮೇಡಮ್ರವ್ರಿಗೂ ಕೂಡ ನಾನು ವಂದನಾರ್ಪಣೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ವೇದಿಕೆ ಮೇಲಿರುವ ಗಣ್ಯರಿಗೆ ಮತ್ತು ನಿಮಗೆಲ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ವಂದನಾರ್ಪಣೆಗಳನ್ನು ಅರ್ಪಿಸುತ್ತೆ. ಬರೀ ಇಲ್ಲಿ ಮಾತ್ರ ಜನ ಇದ್ದಾರ, ಕತ್ಲು ಕಾಣ್ತಾ ಇಲ್ಲ, ಜೋರಾಗಿ ಹೇಳ್ಬೇಕು. ಎಲ್ಲರೂ ನಮಸ್ಕಾರ. ನಿಜವಾಗ್ಲೂ ಕೂಡ ತುಂಬಾ ಅದ್ಭುತವಾದ ಕೆಲಸ ಇದು. ಬೇಡ ಬ್ರೋ ಈ ಒಂದು ಅಭಿಯಾನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸ್ತಾ, ಈ ಒಂದು ಡ್ರಗ್ ವ್ಯಸನ ಬೇಡ ಬ್ರೋ ಅಂತ ಇದೆಯಲ್ಲ, ತುಂಬ ಮಾತಾಡೋಕೆ ಹೇಳಿದ್ರೆ 1 hour ಮಾತಾಡ್ತಾ ಇರ್ತೀನಿ, ನಗಿಸ್ತಾ ಇರ್ತೀನಿ. ಹಾಗಾಗಿ ಒಂದಷ್ಟು ವಾಯ್ಸ್ಗಳ ಮುಖಾಂತರ ನಿಮ್ಮನ್ನು ನಗ್ಸೋಣ, ಹಾಗೆ ಜಾಗೃತಿ ಮೂಡಿಸೋಣ ಅಂತ. ನೋಡಿ, ಇದೇ ಒಂದು ವಿಷಯವನ್ನು ನೀವು ವೈರಲ್ ಮಾಡಬೇಕು. ಏನು ಮಾಡಬೇಕು? ಬಂಗಾರಿ ಚಿನ್ನಿ ಅದೆಲ್ಲ ವೈರಲ್ ಮಾಡಬೇಕಾಗಿರೋ ಇಂಥ ವಿಚಾರಗಳನ್ನ ನೋಡಿ. ಇದೇನಾದರೂ ಈ ವಿಷಯವನ್ನ ಬೇರೆ ಬೇರೆ ಧ್ವನಿಗಳಲ್ಲಿ ಮಾತಾಡಿದ್ರೆ ಯಾವ ರೀತಿ ಮಾತಾಡ್ಬೋದು ಅಂತ ಮೊದಲಾಗಿ ನಮ್ಮ ಸುದ್ದಿವಾಹಿನಿ ನ್ಯೂಸ್ ಚಾನಲ್ಗಳು ಏನಾದರೂ ಹೇಳಿದ್ರೆ ಯಾವ ರೀತಿ ಹೇಳ್ತಾರೆ ನೋಡಿ. ಪ್ರಿಯ ವೀಕ್ಷಕರೇ, ಈ ಸುದ್ದಿ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರ ಕಣ್ರಿ. ಇದು ಅಂತಿಂತ ಸುದ್ದಿ ಅಲ್ವೇ ಅಲ್ಲ. ಬೆಂಗಳೂರು ನಗರ ಪೊಲೀಸ್ ನೈಋತ್ಯ ವಿಭಾಗ ಕಂಗೇರಿ ಪೊಲೀಸ್ ಠಾಣೆ ಇಲ್ಲಿ ಡ್ರಗ್ಸ್ ವ್ಯಸನ ಮುಕ್ತ ಜಾಗೃತಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಕಣ್ರಿ. ಎಲ್ಲರೂ ಹೇಳ್ಬೇಕು, ಜೋರಾಗಿ ಹೇಳ್ಬೇಕು. ಏನಂತ? ಎಸ್, ಇಷ್ಟ ಆಯ್ತಾ? ಒಂದು ಚಪ್ಪಾಳೆ ಕೊಡಿ. ಓಕೆ, ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಅನೇಕ ಗಣ್ಯರು ಬಂದರೆ ಯಾವ ರೀತಿ ಮಾತಾಡ್ಬೋದು. ಇದು ಕೇವಲ ಜಾಗೃತಿಗೋಸ್ಕರ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನಾದರೂ ಬಂದರೆ ಅವರು ಯಾವ ರೀತಿ ಹೇಳ್ತಾ ಇದ್ರು ಈ ವಿಷಯದ ಬಗ್ಗೆ ಅಂತ. ಈ ಯಾವುದಪ್ಪ ಕಾರ್ಯಕ್ರಮ ಇದು? ಬೇಡ ಬ್ರೋ. ಏಯ್ ಒಡ್ರಿ ಕಬಳಕ ಅವನಿಗೆ 5 ನಿಮಿಷ ಕುತ್ಕೊಳ್ಳಪ್ಪ. ಇವತ್ತು ಏನು ಡ್ರಗ್ ವ್ಯಾಸನ ಮುಕ್ತವಾಗಿರ್ಬೇಕು ಅಂತ ನಮ್ಮ ಪೊಲೀಸ್ ಇಲಾಖೆಯಿಂದ ಈ ಒಂದು ಏನು ಈಗಿನ ಜನ್ಸಿಕೆ ಏನಂತ ಮಾತದು, ಬ್ರೋ ಅಲ್ಲ ಸಿಸ್ಟರ್ ಅಂತ ಕರೆಯಲ್ಲ, ನೀವು ಬ್ರೋ ಅಂತ ಮಾತಾಡ್ತೀರಲ್ವಾ. ಬೇಡ ಬ್ರೋ, ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಯಾವುದೇ ರೀತಿಯಾದ ಈ ತರ ವ್ಯಸನಗಳಿಗೆ ಒಳಗಾಗಬಾರ್ದು. ಯಾರೇ ಏನೇ ಈ ತರ ವ್ಯಸನ ಬೇಕು ಅಂದ್ರೆ ಏನ್ ಹೇಳಬೇಕು? ಇನ್ನೂ ಏನಾದ್ರೂ ಹಿಂಸೆ ಮಾಡಿದ್ರೆ ಅಲ್ಲೊಂದು ಮಾರ್ಕ್ ಇದೆ, ಏನ್ ಹೇಳಿ? ಹಿಂಗೆ ಅಂದ್ರೆ ಒಡ್ರಿ ಕಪಾಳಕ್ಕೆ ಅಂತ. ಒಡ್ರಿ ಕಪಾಳಕ್ಕೆ. ಎಲ್ರಿಗೂ ಒಳ್ಳೇದಾಗ್ಲಿ. ಈ ತರ ಅಭಿಯಾನಗಳು ಇನ್ನೂ ಎಷ್ಟಾಗಬೇಕು, ಎಲ್ರಿಗೂ ಒಳ್ಳೆ ಸಂದೇಶ ಹೋಗ್ಬೇಕು. ನಮಸ್ಕಾರ. ಅದೇ ನಮ್ಮ ಯಡಿಯೂರಪ್ಪನವ್ರು ಏನಾದರೂ ಬಂದರೆ ಅವರು ಯಾವ ರೀತಿ ಹೇಳ್ತಾ ಇದ್ರು ಅಂತ ನೋಡಿ ಸ್ವಾಮಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ ಸ್ವಾಮಿ. ಬಹಳ ಒಳ್ಳೆಯ ಸಂದೇಶ. ಈ ಡ್ರಗ್ಸ್ ವ್ಯಸನ ಮುಕ್ತವಾಗಬೇಕು ಅಂತೇಳಿ ಬೇಡ ಬ್ರೋ ಅಭಿಯಾನ ಒಳ್ಳೇದಾಗ್ಲಿ ಸ್ವಾಮಿ. ನಾನು ಇಲ್ಲಿ ಬರ್ತೀನಿ, ಒಂದು ಚಪ್ಪಾಳೆ ಕೊಡೋದಿಲ್ವೇನು? ಅದೇ ಮಲ್ಲಿಕಾರ್ಜುನ ಖರ್ಗೆಯವರು ಅವರ ಧ್ವನಿಲಿ ಯಾವ ರೀತಿ ವ್ಯಸನದ ಬಗ್ಗೆ ಹೇಳ್ಬೋದು ಅಂತ ನೋಡ್ರಿ. ಇವತ್ತು ಬಹಳ ಚಲೋ ಕಾರ್ಯಕ್ರಮ ಮಾಡಕತ್ತಾರ. ಇವತ್ತರ ಡ್ರಗ್ಸ್ ಇರ್ಬೋದು, ಮದ್ಯಪಾನ, ಧೂಮಪಾನ, ಯಾವುದಕ್ಕೂ ನೀವು ಬೇಡ ಬ್ರೋ ಅನ್ಬೇಕು. ಏನ್ ಹೇಳ್ಬೇಕು ನೋಡಿ. ಮೇಡಮ್ ಹೇಳಕತ್ತಾರ ಇನ್ನೊಂದು 4 ಮಾತಾಡಿ ಅಂತ. ಸುಮಾರು 40 ವರ್ಷದಿಂದ ಮಾತಾಡಿ
ಎಸ್, ಇದೇ ಒಂದು ವ್ಯಸನದ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರು ಪ್ರದೀಪ್ ಈಶ್ವರ್ ಬಂದ್ರೆ ಅವ್ರು ಯಾವ ರೀತಿ ಒಂದು ಮೋಟಿವೇಶನ್ ಕೊಡ್ಬೋದು ಅಂತ. ಮಗ ಅನ್ಬೇಕು, ಮಗ ಮಗ ಆದ್ರೆ ನೀನು ಡ್ರಗ್ಸ್ಗೆ ಅಡಿಕ್ಟು ಲೈಫ್ ಲಾಂಗ್ ಆಗ್ತೇ ನೀನು ಪೇಷಂಟು. ಎಸ್, ಇವ್ರು ಹಿಂಗೆ ಹೇಳ್ಬೋದು. ಅದೇ ನಮ್ಮ ವಾಟಾಳ್ ನಾಗರಾಜ್ ಅವ್ರು ಬಂದ್ರೆ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ, ನೋಡಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತು ನಮ್ಮ ಪೊಲೀಸ್ ಇಲಾಖೆಯವರು ಒಂದು ಅದ್ಭುತವಾದ ಕಾರ್ಯಕ್ರಮ ಬೇಡ ಬ್ರೋ. ಈ ಒಂದು ಕಾರ್ಯಕ್ರಮ ನೀವು ಅಷ್ಟೇ, ಯಾರೇ ಡ್ರಗ್ಸ್ ಬಗ್ಗೆ ಏನೇ ಮಾತಾಡ್ಲಿ ನಿಮಗೆ ಬೇಕು ಅಂದ್ರೆ ನೀವೇನ್ ಹೇಳ್ಬೇಕು? ಇನ್ನೂ ಜೋರಾಗಿ ಬರ್ಬೇಕು, ಇನ್ನೂ ಜೋರಾಗಿ. ಎಸ್, ಬೇಡ ಬ್ರೋ ಅನ್ಬೇಕು. ನಾನೇನು ಬರ್ತೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬರ್ಲಿ ಚಪ್ಪಾಳೆ. ಅದ್ರ ಬಂದ್ರೆ ಅವ್ರು ಯಾವ ತರ ಹೇಳ್ಬೋದು. ಅದಕ್ಕಿಂತ ಮುಂಚೆ ನಮ್ಮ ಚಾಮರಾಜಪೇಟೆ ಜಮೀರ್ ಸರ್ ಯಾವ ತರ ಮಾತಾಡ್ಬೋದು. ಅಬ್ಬಬ್ಬ ಲಾಟ್ರಿ ರೇ, ಯಾರ್ದು ಕಾರ್ಯಕ್ರಮ ಇದು? ನಮ್ದು ಕಾರ್ಯಕ್ರಮ. ಇವತ್ತು ಪೊಲೀಸ್ ಇಲಾಖೆಯವರು ಎಷ್ಟು ಒಳ್ಳೆ ಕಾರ್ಯಕ್ರಮ ರೀ, ಜನಸಿಕಿಡ್ಕೆ ಅರ್ಥ ಆಗ್ಲಿ ಅಂತ ಅಚ್ಚ ಕನ್ನಡದಲ್ಲಿ ಈಗ ಏನ್ ಮಾತಾಡ್ತಾರಲ್ಲ ನೀವು, ಬ್ರೋ ಬೇಡ ಬ್ರೋ ರೀ, ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಆಡ್ಸಪ್ ಸಾರ್ ನಿಮಗೆ, ಹೊಡ್ರಿ ಚಪ್ಪಾಳೆ. ಇಷ್ಟೆಲ್ಲ ಹೇಳ್ತಾ ಇದ್ರು, ಮೊಬೈಲ್ ನೋಡ್ತೀರ, ದೇವ್ರ ಒಳ್ಳೇದು ಮಾಡ್ತಾ ಇದ್ದಾರೆ ನಿನ್ಗೆ, ಹೊಡಿ ಚಪ್ಪಾಳೆ. ಎಸ್, ಅದೇ ನಮ್ಮ ದೇವೇಗೌಡರು ಯಾವ ರೀತಿ ಹೇಳ್ತಾರೆ ಅಂತ. ಸೌಂಡ್ ಕೊಟ್ಟಿದ್ರೇನ್ರಿ? ಇವತ್ತು ನಾವೆಲ್ಲ ಹೇಳೋದು ಅಂದರೆ ಈ ಥರ ವ್ಯಸನಗಳಿಗೆ ನಾವು ಒಳಗಾಗಬಾರ್ದು. ಯಾರೇ ಬೇಕು ಫ್ರೀಯಾಗಿ ಕೊಡ್ತೀನಿ ಅಂದರೆ ಏನು ಹೇಳಬೇಕು? ಬೇಡದ್ರು. ಅದೇ ನಮ್ಮ ನರೇಂದ್ರ ಮೋದಿ ಅವರು ಬಂದ್ರೆ ಅವರು ಯಾವ ರೀತಿ ಹೇಳ್ಬೋದು. ಎಕೋ ಕೊಡಿ, ಎಕೋ ಎಕೋ ಎಕೋ. ಮೇರೆ ಬಾಯ ಬೇಡ, ಕರ್ನಾಟಕದ ಎಲ್ಲ ಜನತೆಗೆ ಈ ನರೇಂದ್ರ ಮೋದಿ ಮಾಡೋ ನಮಸ್ಕಾರಗಳು. ಎಲ್ರು ಹೇಳಿ, ಜೋರಾಗಿ ಹೇಳಿ, ಬೇಡ ಬ್ರೋ, ಬೇಡ ಬ್ರೋ. ಎಸ್, ಇನ್ನು ಅನೇಕ ಕಾರ್ಯಕ್ರಮಗಳಿದೆ. ಇನ್ನು ಸಿನಿಮಾ ನಟರುಗಳ ಧ್ವನಿಗಳು ಕೂಡ ಮಾಡೋಣ ಅಂದ್ಕೊಂಡು, ಬಟ್ ಸಮಯ ಇಲ್ಲ. ಹಾಗಾಗಿ ಧನ್ಯವಾದಗಳು, ಥ್ಯಾಂಕ್ ಯು. ನಾನು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು ಶ್ರಮಿಸುತ್ತೇನೆ. ಜೈ ಹಿಂದ್.
ನಾವೇ